Hi guys, very good evening to all of you. ಸೊ ಹಿಂದಿನ ಸೆಷನಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಸೆಷನಲ್ಲಿ ಕೂಡ ಅದನ್ನೇ ಕಂಟಿನ್ಯೂ ಮಾಡೋಣ. ಹಿಂದಿನ ಸೆಷನಲ್ಲಿ ಆ್ಯಂಡ್ ಮತ್ತು ಎರಡು ಇಂಡೆಫಿನೈಟ್ ಆರ್ಟಿಕಲ್ಸ್ನ ಎಲ್ಲಿ ಬಳಸ್ತೀವಿ ಅಂತ ನಾವು ನೋಡಿದ್ವಿ. ಇವತ್ತಿನ ಸೆಷನಲ್ಲಿ ಡೆಫಿನೈಟ್ ಆರ್ಟಿಕಲ್ಸ್ ಅದನ್ನು ಎಲ್ಲಿ ಬಳಸ್ತೀವಿ ಅಂತ ನೋಡೋಣ. ಅಷ್ಟೇ ಅಲ್ಲ, ಆರ್ಟಿಕಲ್ಸ್ನ ಎಲ್ಲಿ ಬಳಸಬಾರ್ದು ಅಂತ ಕೂಡ ನೋಡ್ಕೊಳ್ಳೋಣ. ಆರ್ಟಿಕಲ್ಸ್ ಇಸ್ ಅ ವೆರಿ ಸಿಂಪಲ್ ಟಾಪಿಕ್. ಇದನ್ನು ನಾನು ನೌನ್ ಮುಂಚೆ ಹಾಕ್ತೀನಿ, ಕರೆಕ್ಟ್? ಇವಾಗವರೆಗೂ ನಾವು ಅದೇ ಕಲ್ತ್ಕೊಂಡಿರೋದು. ಸೊ ನೌನ್ ಮುಂಚೆ ನಾವು ಹಾಕ್ತೀವಿ. ಏನಕ್ಕೆ ಅಂತಂದರೆ ಇನ್ ಆರ್ಡರ್ ಟು ಗಿವ್ ಮೋರ್ ಎನ್ಹಾನ್ಸ್ಮೆಂಟ್ ಅಥವಾ ನೌನ್ ಬಗ್ಗೆ ಇನ್ನೊಂದಷ್ಟು ಹೆಚ್ಚು ವಿವರ ನಮಗೆ ಕೊಡಲಿ ಅನ್ನೋ ಕಾರಣಕ್ಕೆ ವಿ ಯೂಸ್ ಆರ್ಟಿಕಲ್ ರೈಟ್ ಬಿಫೋರ್ ದ ನೌನ್. ಓಕೆ, ಸೊ ನೌನ್ ಜೊತೆ ನಾನು ಈ ಆರ್ಟಿಕಲ್ ಬಳಸುವಾಗ ಬರೀ ಬಳಸೋದು ಎಲ್ಲಿ ಅಲ್ಲ, ಎಲ್ಲಿ ಬಳಸಬಾರ್ದು ಅಂತ ಕೂಡ ನನಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ಇವತ್ತಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ ನಾವು. ಬಿಫೋರ್ ಗೆಟಿಂಗ್ ಇನ್ ಟು ಆರ್ಟಿಕಲ್ಸ್ ಗೈಸ್, ಆಲ್ರೆಡಿ SSC ಡೇಟ್ಸ್ ಬಂದಿದೆ. SSC CGL ಮತ್ತು MTS ಬಗ್ಗೆ ಡೇಟ್ಸ್ ಬಂದಿದೆ. SSC CGL ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಎಕ್ಸಾಮ್ ನಡಿಬೋದು. ಅದಕ್ಕೆ ಅಪ್ಲಿಕೇಶನ್ಸ್ 24th ಈ ಮಂತಿನ 24th ಇಂದ ಓಪನ್ ಆಗುತ್ತೆ ಮತ್ತು MTS 27th ಅಂತ ಹೇಳಿದ್ದಾರೆ. ಸೊ ಆ ನೋಟಿಫಿಕೇಷನ್ಸು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಯು ಗೈಸ್ ಕ್ಯಾನ್ ಆಲ್ಸೋ ಗೋ ಚೆಕ್ ಇಟ್ ಔಟ್. ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ಡ್ ವಿಡಿಯೋ ನಾವು ನಮ್ಮ ಕಡೆಯಿಂದ ಮಾಡ್ತೀವಿ ಆದಷ್ಟು ಬೇಗ, ವಿಚ್ ವಿಲ್ ಹೆಲ್ಪ್ ಯು ಟು ಅಪ್ಲೈ ಫಾರ್ ದಿ ಎಕ್ಸಾಮಿನೇಷನ್. SSC ಎಕ್ಸಾಮಿನೇಷನ್ಸಲ್ಲಿ ಒಂದು ಬೆನಿಫಿಟ್ ಏನು ಅಂತಂದರೆ, ಫಾರ್ ಗರ್ಲ್ಸ್ ದರ್ ಇಸ್ ನೋ ಅಪ್ಲಿಕೇಶನ್ ಫೀ. ಸೊ ಹೆಚ್ಚು ಗರ್ಲ್ಸು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೆಫಿನೆಟ್ಲಿ ಅಪ್ಲೈ ಫಾರ್ CGL ಆ್ಯಂಡ್ MTS. CGL is based on graduation, MTS is based on your 10th standard. ಓಕೆ, ಸೊ ಏಜ್ ರಿಲ್ಯಾಕ್ಸೇಷನ್ ಮತ್ತು ಏಜ್ ಕ್ರೈಟೀರಿಯಾ ಏನಿದೆ ಆ ಬೇಸ್ಡ್ ಮೇಲೆ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಬೇಕು. ಓಕೆ, ಬಟ್ ಬ್ರೇಸ್ ಯೋರ್ ಸೆಲ್ಫ್ ಬಿಕಾಸ್ ನೋಟಿಫಿಕೇಷನ್ಸ್ ಆರ್ ಆಲ್ರೆಡಿ ಔಟ್. ಸೊ CGL ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಆಸ್ ಯು ನೋ ದ ಟೆಂಟೇಟಿವ್ ಡೇಟ್ಸ್ ಹೆಂಗಿದೆ ಅದೇ ಥರನೇ ಇವರು ಕೂಡ ಮಾಡ್ತಾ ಇದ್ದಾರೆ. ಸೊ ಡೂ ನಾಟ್ ಎಕ್ಸ್ಪೆಕ್ಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ನನಗಿನ್ನೂ ಟೈಮ್ ಸಿಗುತ್ತೆ, ಇವಾಗಿನ್ನೂ ಯು ಶುಡ್ ನಾಟ್ ಬಿ ಇನ್ ದ್ಯಾಟ್ ಮೆಂಟಾಲಿಟಿ. ಯು ಮಸ್ಟ್ ಸ್ಟಾರ್ಟ್ ಪ್ರಿಪರೇಷನ್ಸ್. ಆಲ್ಸೋ RRB, PO ಮತ್ತು ಕ್ಲರ್ಕ್, ಇಫ್ ಯು ಹ್ಯಾವ್ ನಾಟ್ ಅಪ್ಲೈಡ್ ಯು ಮಸ್ಟ್ ಅಪ್ಲೈ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಆಲ್ರೆಡಿ ಇವತ್ತು 15th ಆಗಿದೆ ಅಲ್ವಾ? ಸೊ 15th ಆಗಿದೆ ಆ್ಯಂಡ್ 7th ನೋಟಿಫಿಕೇಷನ್ ಓಪನ್ ಆಗಿತ್ತು. ನೀವು ಎಷ್ಟು ಬೇಗ ಹಾಕ್ತಿರೋ ನಿಮಗೆ ಅಷ್ಟು ಒಳ್ಳೆಯದು. ಆ ಒಂದು ತಲೆನೋವು ನಿಮಗೆ ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ಮೂವಿಂಗ್ ಆನ್ ಟು ಆರ್ಟಿಕಲ್ಸ್. ಹಿಂದಿನ ಸೆಷನಲ್ಲಿ ವಿ ವರ್ ಟಾಕಿಂಗ್ ಅಬೌಟ್ ಡೆಫಿನೈಟ್ ಆ್ಯಂಡ್ ಹಿಂದಿನ ಸೆಷನಲ್ಲಿ ವಿ ಮೋಸ್ಟ್ಲಿ ಫೋಕಸ್ಡ್ ಆನ್ ಇಂಡೆಫಿನೈಟ್ ಆರ್ಟಿಕಲ್ಸ್, ಬಟ್ ಇಂಟ್ರೊಡಕ್ಷನಲ್ಲಿ ವಿ ಆಲ್ಸೋ ಸೋ ವಾಟ್ ಇಸ್ ಅ ಡೆಫಿನೈಟ್ ಆರ್ಟಿಕಲ್. ಸೊ ಆರ್ಟಿಕಲ್ಸ್ ಅನ್ನೋದು ನಾನು ಯಾವಾಗೂ ನೌನ್ಗಿಂತ ಮುಂಚೆನೇ ಹಾಕಬೇಕು, ಆಲ್ವೇಸ್ ರಿಮೆಂಬರ್ ದ್ಯಾಟ್. ಸೊ ನೌನ್ಗಿಂತ ಮುಂಚೆ ಹಾಕಿದಾಗ ಇಟ್ ಗಿವ್ಸ್ ಮೀ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ ನೌನ್, ವೆದರ್ ದ ನೌನ್ ಇಸ್ ಸ್ಪೆಸಿಫಿಕ್ ಆರ್ ನಾಟ್ ಸ್ಪೆಸಿಫಿಕ್. ಓಕೆ, ಸೊ ವೆದರ್ ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಆರ್ ಫಾರ್ ದ ಸಬ್ಸಿಕ್ವೆಂಟ್ ಟೈಮ್ಸ್. ಸೊ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡೋದು ಆರ್ಟಿಕಲ್ಸ್. ಓಕೆ, ಸೊ ದ ಈಸ್ ಅ ಡೆಫಿನೈಟ್ ಆರ್ಟಿಕಲ್. ಅದು ಎಲ್ಲಿ ಬಳಸ್ತೀನಿ ಅಂದರೆ ಯಾವಾಗ ನನಗೆ ವೆನ್ ಐ ಆಮ್ ಅವೇರ್ ಆಫ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ಆವಾಗ ನಾನು ದ ಅಂತ ಬಳಸ್ತೀನಿ. ವೆನ್ ಐ ನೋ ಅಬೌಟ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಆ ಇಂಡೆಫಿನೈಟ್ ಆರ್ಟಿಕಲ್ಸ್ ಯಾವುದಾದ್ರೂ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಅಥವಾ ಸಮಥಿಂಗ್ ಈಸ್ ನಾನ್ ಸ್ಪೆಸಿಫಿಕ್ ಅಂದಾಗ ಆವಾಗ ಐ ಯೂಸ್ ಆ್ಯಂಡ್ ಆ್ಯಂಡ್ ಅರ್ಥ ಏನು ಅಂದರೆ ಇಟ್ ಮೀನ್ಸ್ ಓನ್ಲಿ ಒನ್. ಓಕೆ, ಸೊ ಮತ್ತು ಆ್ಯಂಡ್ ಎರಡಕ್ಕೂ ಒಂದೇ ಇದ್ರೂ ನಾವು ಬೇಸ್ಡ್ ಆನ್ ದ ಸೌಂಡ್ ಆಫ್ ಅ ಕಾನ್ಸನೆಂಟ್ ಆ್ಯಂಡ್ ಸೌಂಡ್ ಆಫ್ ಅ ವವಲ್ ವಿ ಡಿಫ್ರೆನ್ಶಿಯೇಟ್ ದ್ಯಾಟ್. ಅನ್ನೋದು ಯಾವುದೋ ಒಂದು ವರ್ಡು ವಿಚ್ ಗಿವ್ಸ್ ದ ಸೌಂಡ್ ಆಫ್ ಅ ಕಾನ್ಸನೆಂಟ್, ಆವಾಗ ನಾನು ಬಳಸ್ತೀನಿ. ಆ್ಯಂಡ್ ಅನ್ನೋದು ಐ ಯೂಸ್ ವೆನ್ the word gives the sound of a vowel. Okay, so spelling might vary, spelling variation irutte. See, for example, we have also discussed some extra case, some additional or some special cases. For example, illi university is starting with U but still I'm using yakandra adra spelling university andaga the pronunciation is more like a consonant. Hagagi nanu illi use madala and use ಮಾಡ್ತೀನಿ. ಆ್ಯಂಡ್ ಹೆಚ್ ಅಂತ ಬಳಸಿದಾಗ, ಆ್ಯಂಡ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ವೇರ್ ಐ ಯೂಸ್ ಆ್ಯಂಡ್. ಸೊ ಇಲ್ಲಿ ನಾವು ನೋಡಿದ್ರೆ ಆ್ಯಪಲ್ ಸ್ಟಾರ್ಟ್ಸ್ ವಿತ್ ಅ ವವಲ್, ಸೌಂಡ್ ಕೂಡ ವವಲೇ ಇದೆ. ಎಲಿಫೆಂಟ್ ಸೌಂಡ್ ಕೂಡ ವವಲೇ ಇದೆ. ಐಸ್ ಕ್ರೀಮ್ ಸೌಂಡ್ ಕೂಡ ವವಲೇ ಇದೆ. ಬಟ್ ಹಿಯರ್ ಅವರ್ ಇಲ್ಲಿ ಹೆಚ್ಚಿಂದ ಶುರು ಆಗ್ತಿದೆ, ವಿಚ್ ಇಸ್ ನಾಟ್ ಅ ಕಾನ್ಸನೆಂಟ್, ರೈಟ್? ಐ ಮೀನ್ ವಿಚ್ ಇಸ್ ನಾಟ್ ಅ ವವಲ್. ಅಂದರೂ ಕೂಡ ನಾನು ಇಲ್ಲಿ ಆ್ಯಂಡ್ ಆರ್ ಅಂತಾನೆ ಹೇಳ್ತೀನಿ, ಬಿಕಾಸ್ ದ ಪ್ರೊನೌನ್ಸಿಯೇಷನ್ ಇಸ್ ಮೋರ್ ಲೈಕ್ AUR, ಆರ್ ಆ್ಯಂಡ್ ಆರ್. ಸೊ ದ್ಯಾಟ್ ಇಸ್ ವೈ ಐ ಯೂಸ್ ಆ್ಯಂಡ್ ನಾಟ್ ಅ. Okay, next
ಹೌಸ್ ಯಾವಾಗ ಹೆಚ್ ಕೆಲವೊಮ್ಮೆ ಸೈಲೆಂಟ್ ಆಗಿ ಬರುತ್ತೆ, ಹೆಚ್ಚು ಕೆಲವೊಮ್ಮೆ ಹೆಚ್ಚಾಗಿನೇ ಪ್ರೊನೌನ್ಸ್ ಮಾಡ್ತೀನಿ. ಸೊ ಯಾವಾಗ ಹೆಚ್ಚನ್ನ ಅದೇ ರೀತಿ ಪ್ರೊನೌನ್ಸ್ ಮಾಡ್ತೀವೋ ಆವಾಗ ವಿ ಯೂಸ್ ಅ, ಬಟ್ ವೆನ್ ಹೆಚ್ ಇಸ್ ಸೈಲೆಂಟ್ ಆ್ಯಂಡ್ ಇನ್ಸ್ಟೆಡ್ ವಿ ಯೂಸ್ ಓನರ್, ಏರ್ ಆ ಥರ ಯೂಸ್ ಮಾಡುವಾಗ ವೇರ್ ದ ಪ್ರೊನೌನ್ಸಿಯೇಷನ್ ಆಫ್ ದ ಸೌಂಡ್ ಇಸ್ ಮೋರ್ ಲೈಕ್ ಅ ವವಲ್, ಆವಾಗ ವಿ ಶುಡ್ ಯೂಸ್ ಆ್ಯಂಡ್ ವೆನ್ ದ ಸೌಂಡ್ ಇಸ್ ವೆನ್ ಹೆಚ್ ಇಸ್ ನಾಟ್ ಸೈಲೆಂಟ್ ವಿ ಶುಡ್ ಯೂಸ್ ಅ. ಸೊ ಹಿಂದಿನ ಸೆಷನಲ್ಲಿ ಇದನ್ನು ನೋಡಿದ್ದೀವಿ. ದಿಸ್ ಇಸ್ ಆಲ್ ವೆರಿ ಸಿಂಪಲ್. ಯು ಜಸ್ಟ್ ಹ್ಯಾವ್ ಟು ನೋ ಎಲ್ಲಿ ಅ ಯೂಸ್ ಮಾಡಬೇಕು, ಎಲ್ಲಿ ಆ್ಯನ್ ಯೂಸ್ ಮಾಡಬೇಕು ಅಂತ. ಸಿ ಆರ್ಟಿಕಲ್ಸ್ ಇಸ್ ವೆರಿ ಸಿಂಪಲ್. ನಿಮಗೆ ರೂಲ್ಸ್ ಮಾತ್ರ ನೆನಪಿದ್ರೆ ಸಾಕು, ಇದರಲ್ಲಿ ಎಕ್ಸ್ಟ್ರಾ ನಿಮಗೆ ಜಾಸ್ತಿ ರೂಲ್ಸ್ ಇರೋದಿಲ್ಲ. ಸೊ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು ಅಂತ ಮಾತ್ರ ಗೊತ್ತಾದರೂ ಸಾಕು ನಿಮಗೆ. ಎಕ್ಸಾಮಲ್ಲಿ ಈಸಿಯಾಗಿ ಯು ಕ್ಯಾನ್ ಫಿಗರ್ ಔಟ್ ದ ಮಿಸ್ಟೇಕ್ ಆರ್ ಎರರ್ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಎಲ್ಲದರಲ್ಲೂ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಯೂನಿಕಾರ್ನ್. ಈ ಎಲ್ಲ ಪ್ರೊನೌನ್ಸಿಯೇಷನ್ನು ನೀವು ನೋಡಿದ್ರೆ ದ ಪ್ರೊನೌನ್ಸಿಯೇಷನ್ ಇಸ್ ಯು, ವೈ ಯು ಅಂತ ಹೇಳ್ತೀವಿ. ದ್ಯಾಟ್ ಈಸ್ ಅ ಪ್ರೊನೌನ್ಸಿಯೇಷನ್ ಆಫ್ ಅ ಕಾನ್ಸನೆಂಟ್. ಹಾಗಾಗಿ ಇಲ್ಲಿ ಎಲ್ಲೂ ನಾನು ಆ್ಯನ್ ಬಳಸಿದ್ದೀನಿ, ಇಲ್ಲಿ ಎಲ್ಲೂ ನಾನು ಆ್ಯನ್ ಬಳಸಿಲ್ಲ, ಬಳಸಿದ್ದೀನಿ. ಓಕೆ, ಸೊ ವಿ ಹ್ಯಾವ್ ಆಲ್ಸೋ ಡಿಸ್ಕಸ್ ದಿಸ್. ಆ್ಯಂಡ್ ಸಮ್ ಆಫ್ ದಿ ವರ್ಡ್ಸ್, ಯಾವಾಗ ಕೆಲವು ವರ್ಡ್ಸ್ ಫಾರ್ ಎಕ್ಸಾಂಪಲ್ MBA, ಎಕ್ಸ್ರೇ, FIR ಇವೆಲ್ಲ ನೋಡಿದ್ದೀವಿ, ವಿಚ್ ಇಸ್ ಮೋಸ್ಟ್ಲಿ ಆ್ಯನ್ ಆಕ್ರೋನಿಮ್ ಆಫ್ ಅ ವರ್ಡ್ ಅಲ್ವಾ. ಸೊ ಯಾವಾಗ ಆಕ್ರೋನಿಮ್ಮು ಈ ವರ್ಡ್ಸಿಂದ ಶುರುವಾಗುತ್ತೋ, ದಟ್ ಈಸ್ FHLMNRS ಆ್ಯಂಡ್ X, ಈ ಆಕ್ರೋನಿಮ್ಸ್ಗೆ ಐ ಮಸ್ಟ್ ಆಲ್ವೇಸ್ ಯೂಸ್ ಆ್ಯಂಡ್ ನಾಟ್ ಅ, ಬಿಕಾಸ್ ಈ ಎಲ್ಲ ವರ್ಡ್ಸು ಪ್ರೊನೌನ್ಸಿಯೇಷನ್ ಬರೋದು ಇಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ವವಲ್ ಸೌಂಡ್ ಬರುತ್ತೆ. ಓಕೆ, ದಟ್ ಇಸ್ ವೈ ವಿ ಯೂಸ್ ಆ್ಯಂಡ್ ನಾಟ್ ಅ. ಆ್ಯಂಡ್ ಸಮ್ ಮೋರ್ ಥಿಂಗ್ಸ್ ವಿ ಸಾ. ಓಕೆ, ಇನ್ನು ಎಲ್ಲಿ ಬಳಸ್ತೀವಿ ಅಂತ ನಾವು ನೋಡಿದ್ವಿ. ಸೊ ವಿ ಯೂಶಲಿ ನಾವು ಅನ್ಕೌಂಟಬಲ್ ನೌನ್ಸ್ ಜೊತೆ ಬಳಸೋದಿಲ್ಲ, ಅದನ್ನು ಕೂಡ ನೋಡಿದ್ದೀವಿ. ಅದು ನೌನ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ವಿ ಯೂಸ್ ಇಟ್ ವಿತ್ ಅ ಕೌಂಟಬಲ್ ನೌನ್. ಸೊ ಕೌಂಟಬಲ್ ನೌನ್ ಫಾರ್ ಎಕ್ಸಾಂಪಲ್ ಬುಕ್ ಅಂತ ಬಳಸ್ತೀನಿ, ಬಟ್ ನಾಟ್ ಆ್ಯನ್ ಐಡಿಯಾ, ಬಿಕಾಸ್ ಇಟ್ ಈಸ್ ಅ ಅನ್ಕೌಂಟಬಲ್ ನೌನ್. ಕ್ಲಿಯರ್? ಆ್ಯಂಡ್ ಎಲ್ಲಾದರೂ ನಾನು ಫಸ್ಟ್ ಟೈಮ್ ಏನಾದರೂ ಮೆನ್ಷನ್ ಮಾಡ್ತಿರುವಾಗ ವಿಚ್ ಇಸ್ ನಾಟ್ ಫೆಮಿಲಿಯರ್ ಟು ದ ಪೀಪಲ್, ಫೆಮಿಲಿಯರ್ ಇಲ್ಲ, ಫಸ್ಟ್ ಟೈಮ್ ನಾನು ಮೆನ್ಷನ್ ಮಾಡ್ತಿರುವಾಗ ಐ ಆಲ್ವೇಸ್ ಸೇ ಐ ಸಾ ಅ ಮೂವಿ, ಯಾಕಂದರೆ ಇವಾಗ ಫಸ್ಟ್ ಟೈಮ್ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದಟ್ ಇಸ್ ವೈ ಐ ಯೂಸ್ ಅ ಮೂವಿ. ಐ ವಿ ಶುಡ್ ನಾಟ್ ಸೇ ಐ ಸಾ ದ ಮೂವಿ. ನೋ, ವೆನ್ ಸಮಥಿಂಗ್ ಇಸ್ ಆಲ್ರೆಡಿ ನೋನ್ ಆವಾಗ ಅಷ್ಟೇ ನಾನು ದ ಯೂಸ್ ಮಾಡ್ತೀನಿ ಡೆಫಿನೆಟ್ ಆಗಿ. ಬಟ್ ಹಿಯರ್ ಐ ಡೋಂಟ್ ನೋ, ಐ ಆಮ್ ಇಂಟ್ರೊಡ್ಯೂಸಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿವರೆಗೂ ಯಾವುದು ಅಂತ ನಾನು ಹೇಳಿರಲಿಲ್ಲ. ಸೊ ದ್ಯಾಟ್ ಇಸ್ ವೈ ಹಿಯರ್ ಐ ಶುಡ್ ಸೇ ಐ saw a movie yesterday. Okay, so first mention which is non-specific again. So ಯಾವಾಗ ನಾನು ಸಿಂಗಲ್ ಔಟ್ ಮಾಡ್ತೀನೋ ಇನ್ ಅ ಗ್ರೂಪ್ ಆಫ್ ವರ್ಡ್, ಒಂದು ಗ್ರೂಪ್ ಅಥವಾ ಒಂದು ಕ್ಯಾಟಗರಿಯಿಂದ ಒಂದನ್ನ ನಾನು ಹೈಲೈಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ಆಫ್ ಆನಿಮಲ್, ಈ ಆನಿಮಲ್ ಕ್ಯಾಟಗರಿಯಿಂದ ನಾನು ಕೌ ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ, ಆವಾಗ ವಿ ಮಸ್ಟ್ ಯೂಸ್ ಅ ಫಾರ್ ಕೌ for the animal that I am highlighting. Okay, chooser, again chooser is a category. ಈ ಕ್ಯಾಟಗರಿನಲ್ಲಿ ನಾನು ಬೆಗರ್ನ ಹೈಲೈಟ್ ಮಾಡ್ತಾ ಇದ್ದೀನಿ, ಸೊ ವಿ ಶುಡ್ ಯೂಸ್ ಅ ಬೆಗರ್. ಓಕೆ, ಸಿಮಿಲರ್ಲಿ ಫ್ಲವರ್ ಅನ್ನೋ ಕ್ಯಾಟಗರಿನಲ್ಲಿ ನಾನು ರೋಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ, ಸೊ ವಿ ಶುಡ್ ಯೂಸ್ ಅ ರೋಸ್. ಕ್ಲಿಯರ್? To make a common noun, and also see, we know that Shylock is a proper noun. Shylock is a proper noun and Vikramaditya is also a proper noun. So ಈ ಪ್ರಾಪರ್ ನೌನ್ ಮುಂಚೆ ನಾನು ಬಳಸಿದ್ದೀನಿ ಅಲ್ವಾ. ಸೊ ಬಳಸಿದ್ದೀನಿ ಯಾಕೆ ಅಂದರೆ ಐ ಆಮ್ ಹೈಲೈಟಿಂಗ್ ದೇರ್ ಕ್ವಾಲಿಟಿ. ಅವರು ಪ್ರಾಪರ್ ನೌನ್ ಆಗಿದ್ರು, ನಾನು ಅದನ್ನು ಕಾಮನ್ ನೌನ್ ಥರ ಬಳಸ್ತಾ ಇದ್ದೀನಿ ಟು ಹೈಲೈಟ್ ದೇರ್ ಕ್ವಾಲಿಟಿ. ಸೊ ದಟ್ ಈಸ್ ವೆನ್ ವಿ ಯೂಸ್ ಈ ಥರ ಎಕ್ಸಾಂಪಲ್ಸಲ್ಲಿ ಕೂಡ ಯೂಸೇಜ್ ಆಫ್ ವಿಲ್ ಬಿಕಮ್ ಇಂಪಾರ್ಟೆಂಟ್. ಓಕೆ, ಎನಿಥಿಂಗ್ ಫಾರ್ ಎಕ್ಸಾಂಪಲ್ ಮಿಸಸ್ ಶರ್ಮಾ ಆರ್ ಮಿಸಸ್ ಗುಪ್ತಾ, ಬೆಸ್ಟ್ ಎಕ್ಸಾಂಪಲ್. ನಮಗೆ ಯೂಶಲಿ ಇನ್ ಬಿಫೋರ್ ಎನಿ ನೇಮ್, ಬಿಫೋರ್ ಎನಿ ಪ್ರಾಪರ್ ನೌನ್ ವಿ ಶುಡ್ ನಾಟ್ ಯೂಸ್ ಆರ್ಟಿಕಲ್ಸ್. ಬಟ್ ಇಲ್ಲಿ ನಾನು ಆರ್ಟಿಕಲ್ ಬಳಸಿದ್ದೀನಿ ಯಾಕೆ ಅಂದರೆ ಟು ಶೋ ದ್ಯಾಟ್ ದೇ ಆರ್ ನಾಟ್ ಸ್ಪೆಸಿಫಿಕ್. ಓಕೆ, ಟು ಶೋ ದ್ಯಾಟ್ ದೇ ಆರ್ ನಾಟ್ ಸ್ಪೆಸಿಫಿಕ್, ಬಟ್ ದೇ ಸಮ್ವೇರ್. ಓಕೆ, ಸಮ್ ಗುಪ್ತಾ, ಸಮ್ ಶರ್ಮಾ, ಓಕೆ, ಬಟ್ ದೇ ಆರ್ ನಾಟ್ ಸ್ಪೆಸಿಫಿಕ್, ಆವಾಗ ವಿ ಕ್ಯಾನ್ ಯೂಸ್ ಓಕೆ. ಆ್ಯಂಡ್ ಆಲ್ಸೋ ಒಂದು ವರ್ಬು ಯಾವಾಗ ನೌನ್ ಥರ ನಾನು ಬಳಸ್ತೀನೋ, ಫಾರ್ ಎಕ್ಸಾಂಪಲ್ ಫಾರ್ ಅ ಸ್ವಿಮ್ಮಿಂಗ್ ಇಸ್ ಅ ವರ್ಬ್, ಬಟ್ ಸ್ವಿಮ್ ಮಾಡೋದು ಅಂತಂದರೆ ಅದು ಆ್ಯಕ್ಷನ್ ಪದ ಅಲ್ವಾ, ಆ್ಯಕ್ಷನ್ ಮಾಡುವಂಥ ಪದ. ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್ ಇಟ್ ಈಸ್ ಅ ನೇಮ್ ಫಾರ್ ಅ ಹ್ಯಾಬಿಟ್. ಸೊ ನೇಮ್ ಆಫ್ ಅ ಹ್ಯಾಬಿಟ್ ಬಿಕಮ್ಸ್ ಅ ನೌನ್. ಸೊ ಯಾವಾಗ ವರ್ಬ್ಸು ನನಗೆ ನೌನ್ ರೀತಿ ನಾನು ಬಳಸ್ತೀನೋ ಆವಾಗ ಐ ಮಸ್ಟ್ ಆಲ್ವೇಸ್ ಯೂಸ್ ಬಳಸಬೇಕು, ನಾಟ್ ದ. ಓಕೆ, and we have also seen about plurality of article a and an. so a and an ಅನ್ನೋದು ನಾನು ಬಳಸೋದು ಬರೀ ಸಿಂಗಲ್ಗೆ. ಯಾವ್ದಾದ್ರು a one an apple ಅಂತಂದರೆ ಒಂದೇ ಆ್ಯಪಲ್, an orange ಅಂತಂದರೆ ಒಂದೇ ಆರೆಂಜ್. ಸೊ ಯಾವಾಗ ಒಂದು ಇದನ್ನ ನಾನು ಜಾಸ್ತಿ ಇದೆ ಅಂತ ತೋರಿಸ್ಬೇಕು, ದೆನ್ ಐ ಕ್ಯಾನ್ ಯೂಸ್ some horses or any horses. similarly some oranges or any oranges, even that will be acceptable. Okay, and we have also seen that a ಮತ್ತು an it acts as a preposition
ಇನ್ನಗೆ ಮಾತ್ರ ಅದು ಈಕ್ವಿವೆಲೆಂಟ್ ಆಗುತ್ತೆ. ಹಿ ಅರ್ನ್ಸ್ 50,000 ಇನ್ ಅ ಮಂತ್, ಅದಕ್ಕೆ ಬದಲು ಐ ಕ್ಯಾನ್ ಸೇ ಅ ಮಂತ್. ಸೊ ದ್ಯಾಟ್ ವಿಲ್ ಬಿ ಬೆಟರ್ ಫಾರ್ಮ್. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇನ್ ಅರ್ಥ ಆಗುತ್ತೆ ನಮಗೆ. ಇಸ್ ಈಕ್ವಲ್ ಟು ಇನ್. ಓಕೆ, ವಿ ಶುಡ್ ಬ್ರಷ್ ಆರ್ ಟೀತ್ ಟ್ವೈಸ್ ಅ ಡೇ. ಇನ್ ಅ ಡೇ ಅಂತ ಹೇಳೋ ಬದಲು ಐ ಕ್ಯಾನ್ ಆಲ್ಸೋ ಸೇ ಅ ಡೇ. ದ್ಯಾಟ್ ಈಸ್ ಆಲ್ಸೋ ಈಕ್ವಲಿ ಕರೆಕ್ಟ್. ಓಕೆ, ಸೊ ನಿನ್ನೆ ಹಿಂದಿನ ಸೆಷನಲ್ಲಿ ಇಲ್ಲಿವರೆಗೂ ನಾವು ನೋಡಿದ್ವಿ. ಸೊ ವಿ ಹ್ಯಾವ್ ಡಿಸ್ಕಸ್ಡ್, ಇದು ಸ್ವಲ್ಪ ಸಿಂಪಲ್ ಇತ್ತು, ಬಟ್ ಸ್ಟಿಲ್ ವಿ ಹ್ಯಾವ್ ಮೇಡ್ ಸಮ್ ಡಿಸ್ಕಷನ್ ರಿಗಾರ್ಡಿಂಗ್ ದಿಸ್. ಇದನ್ನು ನೀವು ನೋಡಿಲ್ಲ ಅಂದರೆ ನಮ್ಮ ಕರ್ನಾಟಕ ವೆರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಯು ಕ್ಯಾನ್, ಅದು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ. ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ವಾಚ್. ಸೊ ಕಮಿಂಗ್ ಟು ಡೆಫಿನೈಟ್ ಆರ್ಟಿಕಲ್ಸ್, ಇವತ್ತಿನ ಡಿಸ್ಕಷನ್ ನಾವು ಡೆಫಿನೈಟ್ ಆರ್ಟಿಕಲ್ಸ್ ಮೇಲೆ ಮಾಡೋಣ. ಓಕೆ, ಸೊ ಡೆಫಿನೈಟ್ ಆರ್ಟಿಕಲ್, ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್. ಸೊ ಡೆಫಿನೈಟ್ ಆರ್ಟಿಕಲ್ ನಾನು ಎಲ್ಲಿ ಬಳಸ್ತೀನಿ ಅಂದರೆ ನನಗೆ ಡೆಫಿನೈಟ್ ಆಗಿ ಗೊತ್ತಿದೆ ಅಬೌಟ್ ದ ನೌನ್. ವಾಟ್ ಈಸ್ ಅ ನೌನ್, ಆರ್ ಹೂ ಇಸ್ ದ್ಯಾಟ್ ಪರ್ಸನ್ ಆರ್ ಅ ಥಿಂಗ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಅದನ್ನು ಐ ಯೂಸ್ ಇಟ್ ಥ್ರೂ ದಿ ರೆಪ್ರೆಸೆಂಟೇಷನ್ ಆಫ್ ದ. Okay, so the is a definite article. It is used to refer specific noun. Okay, so see, for example, I went to a movie. The movie was interesting. ಓಕೆ, ಸೊ ನಾವು ಐ ಹ್ಯಾವ್ ಫಾರ್ಮ್ಡ್ 2 ಸೆಂಟೆನ್ಸಸ್. ಎರಡು ಕನೆಕ್ಟ್ ಇದೆ ಅಲ್ವಾ. ನಾನೇನು ಹೇಳ್ತಾ ಇದ್ದೀನಿ, ನಾನು ಒಂದು ಮೂವಿಗೆ ಹೋಗಿದ್ದೆ, ಆ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಮೂವಿನ ಇಂಟ್ರೊಡ್ಯೂಸ್ ಮಾಡಿರುವಾಗ ಇಟ್ ಇಸ್ ನಾಟ್ ಸ್ಪೆಸಿಫಿಕ್, ಸೊ ಐ ಆಮ್ ಯೂಸಿಂಗ್ ಆರ್ಟಿಕಲ್ ಇಂಡೆಫಿನೈಟ್ ಆರ್ಟಿಕಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ಸೆಷನಲ್ಲಿ ನೋಡಿದ್ದೀವಿ ಎಲ್ಲಿ ನಾವು ಇಂಡೆಫಿನೈಟ್ ಆರ್ಟಿಕಲ್ ಬಳಸ್ತೀವಿ ಅಂತ. ಸೊ ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ವಾಚ್ ಅಗೇನ್. ಸೊ ಫಸ್ಟ್ ಟೈಮು ನಾನು ಐ ಹ್ಯಾವ್ ಆಲ್ರೆಡಿ ಇಂಟ್ರೊಡ್ಯೂಸ್ಡ್ ಮೂವಿನ ಥ್ರೂ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್. ನಾವು ಸೆಕೆಂಡ್ ಟೈಮ್ ನಾನೇನು ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಆಗಿ ಅದೇ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಇಟ್ ಇಸ್ ದ ಮೂವಿ ಇಸ್ ಆಲ್ರೆಡಿ ಇಂಟ್ರೊಡ್ಯೂಸ್ಡ್, ಬಟ್ ನಾವು ದ ಸೆಕೆಂಡ್ ಟೈಮ್ ನಾನು ಮಾತಾಡುವಾಗ ಐ ಯೂಸ್ ದ, ಬಿಕಾಸ್ ಬೋತ್ ದ ಸ್ಪೀಕರ್ ಆಸ್ ವೆಲ್ ಆಸ್ ದ ಲಿಸನರ್ ಇಸ್ ಫೆಮಿಲಿಯರ್ ಟು ದಿಸ್ ಪರ್ಟಿಕ್ಯುಲರ್ ಮೂವಿ. ಅರ್ಥ ಆಗ್ತಿದೆಯಾ? ನಾವು ದ ಎಲ್ಲಿ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅಂತ. ಸೊ ದ ಅನ್ನೋದು ಯಾವುದು ನನಗೆ ಗೊತ್ತಾಗಿದೆ, ಆವಾಗ ನಾನು ದ ಬಳಸ್ತೀನಿ. ಬಟ್ ಫಸ್ಟ್ ಟೈಮ್ ನಾನೇನೋ ಯೂಸ್ ಮಾಡುವಾಗ ಅಥವಾ ಫಸ್ಟ್ ಟೈಮ್ ನಾನೇನಾದರೂ ಇಂಟ್ರೊಡ್ಯೂಸ್ ಮಾಡುವಾಗ ಬಳಸ್ತೀನಿ. ಓಕೆ, ಸೊ ಯು ಕ್ಯಾನ್ ಸಿ, ಸೊ ವಿ ಕ್ಯಾನ್ ಸಿ ಈ ಥರ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ಇವತ್ತಿನ ಸೆಷನಲ್ಲಿ ನೋಡೋಣ. ವೇರ್ ವಿ ಯೂಸ್ ಇಂಡೆಫಿನೈಟ್ ಆರ್ಟಿಕಲ್ ಆ್ಯಂಡ್ ಆಲ್ಸೋ ವೇರ್ ವಿ ಡೂ ನಾಟ್ ಯೂಸ್ ಆರ್ಟಿಕಲ್ಸ್, ಅದನ್ನ ಕೂಡ ನಾವು ನೋಡೋಣ. ಈವನ್ ದ್ಯಾಟ್ ಈಸ್ ಆಫ್ ಈಕ್ವಲ್ ಇಂಪಾರ್ಟೆನ್ಸ್. ನಾವು ದನ ನಾನು ಎಲ್ಲಿ ಯೂಸ್ ಮಾಡ್ತೀನಿ, ವೆನ್ ಸಮಥಿಂಗ್ ಈಸ್ ಯುನೀಕ್, ಯಾವುದಾದ್ರೂ ಯುನೀಕ್ ಥಿಂಗ್ಸ್ ಜೊತೆ ನಾನು ಬಳಸ್ತೀನಿ. ಫಾರ್ ಎಕ್ಸಾಂಪಲ್, ಸನ್ ರೇಸಸ್ ದ ಮೂನ್ ಈಸ್ full tonight. So first of all, ಈ unique things ಅಂದ್ರೆ ಏನು, what and all will come under this unique things, that we will see. So you see, for example, ಯಾವ್ದು ಬರ್ಬೋದು ಈ ಯುನೀಕ್ ಥಿಂಗ್ಸಲ್ಲಿ ಅಂತಂದರೆ, ಎನಿ ನ್ಯಾಚುರಲ್ ಆ್ಯಂಡ್ ಆಸ್ಟ್ರಾನಮಿಕಲ್ ಎಂಟೈಟೀಸ್, ಆಯಿತಾ, ಸಚ್ ಆಸ್ ದ ಸನ್, ದ ಮೂನ್, ದಿ ಅರ್ತ್. ಸೊ ಈ ಯುನೀಕ್ ವಸ್ತುಗಳ ಜೊತೆ ನಾನು ಯಾವಾಗಲೂ ದ ಬಳಸಲೇಬೇಕು. ವಿ ಮಸ್ಟ್ ಯೂಸ್ ದ. ಓಕೆ, ಎನಿ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಸಚ್ ಆಸ್ ದ ನಾರ್ತ್ ಪೋಲ್, ದ ಸೌತ್ ಪೋಲ್, ದ ಇಕ್ವೇಟರ್, ದ ಕ್ಯಾಪ್ರಿಕಾನ್, ದ ಕ್ಯಾನ್ಸರ್, ಆಲ್ ದೀಸ್ ಥಿಂಗ್ಸ್. ಓಕೆ, ವಿ ಹ್ಯಾವ್ ಟು ಯೂಸ್ ಇಟ್. ನೆಕ್ಸ್ಟ್, cultural and historical entities. For example, the Eiffel Tower, the Great Wall of China, the Taj Mahal, okay, all these things. ಈ ಥರ ದೊಡ್ಡ ದೊಡ್ಡ ಹಿಸ್ಟಾರಿಕಲ್ ಥಿಂಗ್ಸ್ ಅಥವಾ ಕಲ್ಚರಲ್ ಎಂಟೈಟೀಸ್ ಜೊತೆ ನಾನು ಯಾವಾಗೂ ದ ಬಳಸಲೇಬೇಕು. ನೆಕ್ಸ್ಟ್, ಟೆಕ್ನಾಲಜಿಕಲ್ ಆ್ಯಂಡ್ ಮಾಡರ್ನ್ ಎಂಟೈಟೀಸ್. For example, the internet, the world wide web, okay, the artificial intelligence, the machine learning. Clear? So ಇದೆಲ್ಲ ಟೆಕ್ನಾಲಜಿಕಲ್ ಮತ್ತು ಮಾಡರ್ನ್ ಇನ್ವೆನ್ಷನ್ಸ್ಗೆ ವಿ ಆಲ್ವೇಸ್ ಯೂಸ್ ದ, ಬಳಸಲೇಬೇಕು. ನೆಕ್ಸ್ಟ್, ಟೈಟಲ್ಸ್ ಆ್ಯಂಡ್ ಪೊಸಿಷನ್. ಸೊ ದಿಸ್ ಈಸ್ ಲಿಟಲ್ ಕಾಂಟ್ರಡಿಕ್ಟರಿ. Okay, I'll tell you why. For example, the President of United States, the Prime Minister, okay, ಈ ಥರ, the Principal, the Vice Chancellor, the Chairperson, okay, the Teacher, ದ ಸ್ಟೂಡೆಂಟ್. ಓಕೆ, ಈ ಥರ ಟೈಟಲ್ಸ್ ಇದ್ದಾಗ ಅಥವಾ ಪೊಸಿಷನ್ಸ್ ಇದ್ದಾಗ ಐ ಮಸ್ಟ್ ಆಲ್ವೇಸ್ ಯೂಸ್. ಬಟ್ ಇದ್ರ ಬಗ್ಗೆ ನಾವು ಈ ಮುಂದಿನ ಸೆಷನ್ಸಲ್ಲಿ ಕಲ್ತ್ಕೊಳ್ಳೋಣ. ದಿಸ್ ಈಸ್ ಆಫ್ ಕ್ವೈಟ್ ಇಂಪಾರ್ಟೆನ್ಸ್. ಓಕೆ, ನೆಕ್ಸ್ಟ್, ಸೈಂಟಿಫಿಕ್ ಆ್ಯಂಡ್ ಯುನೀಕ್ ಫಿನಾಮಿನಾ ಸಚ್ ಆಸ್ ದ ಬಿಗ್ ಬ್ಯಾಂಗ್, the theory of relativity. Okay, scientific ಇದೆ, all these are unique phenomena. Okay, so ಇದನ್ನೆಲ್ಲನೂ we use it with the. Okay, next, structures and infrastructures. For example, the Golden Gate Bridge,
the Statue of Liberty, the Great Wall of China, ಓಕೆ, ದಿ ಅಜಂತಾ ಆ್ಯಂಡ್ ಎಲೋರಾ ಕೇವ್ಸ್, ಓಕೆ, ಈ ಥರದ್ದಿದ್ದಾಗ ಸ್ಟ್ರಕ್ಚರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಎಂಟೈಟೀಸ್ ಇವುಗಳಿಗೆಲ್ಲನೂ ವಿ ಮಸ್ಟ್ ಯೂಸ್ ದ. ಆಲ್ಸೋ ದ ಬುಕ್ಸ್, ಫಾರ್ ಎಕ್ಸಾಂಪಲ್ ವಿ ಸೇ ದ ಭಗವದ್ಗೀತಾ, ದ ರಾಮಾಯಣ್, ದ ಬೈಬಲ್, ದ ಕುರಾನ್, ಓಕೆ, ದಟ್ ಈಸ್ ಹೌ ವಿ ಸೇ ನೇಮ್ಸ್ ಆಫ್ ದಿ ಹೋಲಿ ಬುಕ್ಸ್. ಅದನ್ನು ಕೂಡ ನಾವು ದ ಇಂದಾನೆ ವಿ ಹೈಲೈಟೆಡ್ ಟು ಶೋ ದ ಸುಪ್ರೀಮಸಿ. Okay, so these are some of the unique items, I mean unique things. So ee unique things jote nan yavag I must always use the. Okay, you can see example here, the sun. The sun we have seen astronomical entity, the moon astronomical entity. Okay, is full tonight, the sun rises in the east. Clear? ಅರ್ಥ ಆಗ್ತಿದೆಯಾ ಗೈಸ್? ಮೇಕ್ ಅ ನೋಟ್. ಮೇಕಿಂಗ್ ನೋಟ್ ಓನ್ಲಿ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ಸೊ ನೋಟ್ಸ್ ನಿಮ್ಮದು ನೀವು ಬರ್ಕೊಳ್ಳಿ, ನಿಮ್ಗೆ ಏನು ಅರ್ಥ ಆಗ್ತಿದೆ ಅಂತ ಬರ್ಕೊಳ್ಳಿ, ಆವಾಗಷ್ಟೇ ನಿಮಗೆ ಅರ್ಥ ಆಗೋದು. ಓಕೆ, ಸೊ ಸ್ಪೆಂಡ್ ಸಮ್ ಟೈಮ್. ಇವಾಗ ಕಲಿಯೋದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತಂದರೆ ಮತ್ತೆ ಯಾವಾಗೂ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ. ಓಕೆ, ಸೊ ಯು ಗೈಸ್ ಬಿ ವಿಜಿಲೆಂಟ್ ಆ್ಯಂಡ್ ಶೋ ಸಮ್ ಇಂಟ್ರೆಸ್ಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ರೂಲ್, ವಾಟ್ ಇಸ್ ಇಟ್? ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಪಾಸ್ ಮೀ ದ ಸಾಲ್ಟ್? ಸೊ ಇವಾಗ ಯಾವಾಗ ನನಗೆ ಗೊತ್ತಿದೆ ದ ಸಾಲ್ಟ್, ಓಕೆ, ಐ ಥಿಂಕ್ ಯೆಸ್ಟರ್ಡೇ ಆಲ್ಸೋ ವಿ ಸಾ ಅ ಸಿಮಿಲರ್ ಕೈಂಡ್ ಆಫ್ ಎಕ್ಸಾಂಪಲ್. ಸೊ ಯಾವಾಗ ದಿ ಐಟಮ್ ಆರ್ ಸಮಥಿಂಗ್ ಇಸ್ ನೋನ್ ಬೋತ್ ಟು ದ ಸ್ಪೀಕರ್ ಆ್ಯಂಡ್ ದ ಲಿಸನರ್, ಓಕೆ, ಯಾವಾಗ ಇಬ್ರಿಗೂ ಗೊತ್ತಿರುತ್ತೋ ಆವಾಗ ವಿ ಸೇ ದ. ಆವಾಗ ನಾವು ದ ಅಂತ ಬಳಸ್ತೀವಿ. ಐ ವಿಲ್ ಮೀಟ್ ಯು ಅಟ್ ದಿ ಏರ್ಪೋರ್ಟ್. ನಾವ್ ಐ ನೋ ವೇರ್ ಇಸ್ ದ ಏರ್ಪೋರ್ಟ್, ಸೊ ಐ ಆಮ್ ಟೆಲ್ಲಿಂಗ್ ಐ ವಿಲ್ ಮೀಟ್ ಯು ಅಟ್ ದಿ ಏರ್ಪೋರ್ಟ್. ಕ್ಲಿಯರ್? ಯಾವಾಗ ಸ್ಪೀಕರ್ ಮತ್ತು ಲಿಸನರ್ಗೆ ಆಬ್ವಿಯಸ್ ಆಗಿ ಗೊತ್ತಿರುತ್ತೋ ಆವಾಗ ನಾವು ದ ಅಂತ ಬಳಸ್ತೀವಿ. ನೆಕ್ಸ್ಟ್, something, when something has already been mentioned or introduced. Okay, so first time ನಾನು ಸ್ಟಾರ್ಟ್ ಮಾಡಿದ್ದು ಇದರಿಂದಾನೆ. See, for example, I saw a dog, ರೈಟ್? ಸೊ ಇಲ್ಲಿವರೆಗೂ ನಾನು ಡಾಗ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ, ನಾನೊಂದು ನಾಯಿನ ನೋಡಿದೆ ಫಸ್ಟ್ ಟೈಮ್, ಇವಾಗ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಡಾಗ್ನ ಇಂಟ್ರೊಡ್ಯೂಸ್ ಮಾಡುವಾಗ ಐ ಮಸ್ಟ್ ಯೂಸ್ ಇಂಡೆಫಿನೈಟ್ ಆರ್ಟಿಕಲ್. ಬಟ್ ಸಬ್ಸಿಕ್ವೆಂಟ್ಲಿ ದ ಡಾಗ್ ವಾಸ್ ವೆರಿ ಕ್ಯೂಟ್. ಇವಾಗಂತೂ ಸೆಕೆಂಡ್ ಸೆಂಟೆನ್ಸಲ್ಲಿ ನನಗೆ ಗೊತ್ತು ನಾನು ಯಾವ ಡಾಗ್ ಬಗ್ಗೆ ಮಾತಾಡ್ತಿರೋದು. ಐ ಆಮ್ ಟಾಕಿಂಗ್ ಅಬೌಟ್ ದ ಸೇಮ್ ಡಾಗ್ ದಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಫಸ್ಟ್ ಸೆಂಟೆನ್ಸ್. ಸೊ ಹಾಗಾಗಿ ಐ ಯೂಸ್ ದ. ಕ್ಲಿಯರ್? ಶಿ ಬಾಟ್ ಅ ಕಾರ್. ಸೊ ಫಸ್ಟ್ಲಿ ಕಾರ್, ಕಾರ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡುವಾಗ ಐ ಆಮ್ ಯೂಸಿಂಗ್ ಅ. ಓಕೆ, ಸೆಕೆಂಡ್ ಟೈಮ್ ಸಬ್ಸಿಕ್ವೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡುವಾಗ ಐ ಆಮ್ ಯೂಸಿಂಗ್ ದ. ಓಕೆ, ಶಿ ಬಾಟ್ ಅ ಕಾರ್, ದ ಕಾರ್ ಈಸ್ ರೆಡ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಸಾ ಇನ್ ದಿ ಇನಿಷಿಯಲ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್, ಸೊ ಬಿಫೋರ್ ಸೂಪರ್ಲೇಟಿವ್ಸ್ ಆ್ಯಂಡ್ ಆರ್ಡಿನಲ್ ನಂಬರ್ಸ್. ಸೊ ಸೂಪರ್ಲೇಟಿವ್ಸ್ ಅಂತಂದರೆ ಅಡ್ಜೆಕ್ಟಿವ್ಸ್ ಅಲ್ಲಿ ಬಳಸ್ತೀವಿ. 3 ಥರ ಡಿಗ್ರಿ ಇರುತ್ತೆ. ದಟ್ ಈಸ್ ಫಸ್ಟ್ ಇಸ್ ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಸೂಪರ್ಲೇಟಿವ್ನ ನಾನು ಯಾವಾಗ ಬಳಸ್ತೀನಿ ಅಂದರೆ ಟು ಶೋ ದ ಸುಪ್ರೀಮೆಸಿ, ಆವಾಗ ನಾನು ಸೂಪರ್ಲೇಟಿವ್ ಬಳಸ್ತೀನಿ. ಆ್ಯಂಡ್ ವಿತ್ ದ ಸೂಪರ್ಲೇಟಿವ್ ಐ ಮಸ್ಟ್ ಆಲ್ವೇಸ್ ಯೂಸ್ ದ ಬಳಸಲೇಬೇಕು. ಸಿ ಫಾರ್ ಎಕ್ಸಾಂಪಲ್, ಹಿ ಈಸ್ ದ ಬೆಸ್ಟ್ ಪ್ಲೇಯರ್. He is the best player. Okay, she was the first person. First stands for ordinal number. Ordinal such as first, second, third, fourth, fifth, sixth. These are ordinal numbers. So ಎಲ್ಲ ordinal numbers ಜೊತೆ ಕೂಡ ನಾನು the ಬಳಸಲೇಬೇಕು. The first person to arrive, and also with the superlatives. She is the most beautiful woman I have ever seen. ರೈಟ್? ಸೊ ಮೋಸ್ಟ್ ಅನ್ನೋದು ಅಗೇನ್ ಸೂಪರ್ಲೇಟಿವ್ ಅಲ್ಲಿ ನಾನು ಬಳಸುವಂಥದ್ದು. ಸೊ ಸೂಪರ್ಲೇಟಿವ್ ಅಲ್ಲಿ ಐ ಯೂಸ್ ಮೋಸ್ಟ್. ಓಕೆ, ಮೋಸ್ಟ್ ಬಿಟ್ಟು ಲೈಕ್ ದ ಫಾರ್ ಎಕ್ಸಾಂಪಲ್ ಬೆಸ್ಟ್, ವರ್ಸ್ಟ್, ಸಚ್ ಥಿಂಗ್ಸ್ ಆಲ್ಸೋ ಆರ್ ಯೂಸ್ಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಯೂಸೇಜ್. ಸೆಕೆಂಡ್ ಫೋರ್ತ್ ಯೂಸೇಜ್ ಆಫ್ ದ. ನೆಕ್ಸ್ಟ್, ದ ಮತ್ತೆ ನಾನು ಎಲ್ಲಿ ಬಳಸ್ತೀನಿ ಅಂದರೆ ಅಡ್ಜೆಕ್ಟಿವ್ಸ್. ಓಕೆ, ಸಿ ಫಾರ್ ಎಕ್ಸಾಂಪಲ್ ದ ರಿಚ್, ರೈಟ್? ದ ರಿಚ್ ಅಂತಂದರೆ ಸಿ ಇನ್ಸ್ಟೆಡ್ ಆಫ್ ಸೇಯಿಂಗ್ ಪೀಪಲ್ ಹೂ ಆರ್ ರಿಚ್, ನಾನು ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇದ್ದೀನಿ, ರಿಚ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇಫ್ ರಿಚ್ ಇಸ್ ನೌನ್, ದೆನ್ ದ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಅಡ್ಜೆಕ್ಟಿವ್. ಸೊ ನೌನ್ ಮತ್ತು ಅಡ್ಜೆಕ್ಟಿವ್ ರೂಲ್ಸ್ನ ನಾವು ಕಲ್ತ್ಕೊಂಡಿದ್ದೀವಿ. ಇಫ್ ಯು ಹ್ಯಾವ್ ನಾಟ್ ವಾಚ್ ದ ಪ್ರೀವಿಯಸ್ ವಿಡಿಯೋ ಆಫ್ ಅಡ್ಜೆಕ್ಟಿವ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಸೊ ಅದು ನಮ್ಮ ವೆರಾಂಡಾ ರೇಸ್ ಯೂಟ್ಯೂಬ್ ಚಾನಲಲ್ಲಿ ಇಟ್ ಇಸ್ ಆಲ್ರೆಡಿ ಅಪ್ಲೋಡೆಡ್. ಇಫ್ ಯು ಗೈಸ್ ಹ್ಯಾವ್ ನಾಟ್ ವಾಚ್ಡ್ ಇಟ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಸೊ ನಿಮಗೆ ಅಡ್ಜೆಕ್ಟಿವ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ದ ಪುವರ್, ವೆನ್ ಯು ಗೋ ಟು ದ ಲಾಸ್ಟ್ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಅ ನೌನ್, ರೈಟ್? ಸೊ ನೌನ್ಗಿಂತ ಮುಂಚೆ ಬರೋದು ಅಡ್ಜೆಕ್ಟಿವ್. ಸೊ ಯಾವಾಗ ಇಲ್ಲಿ ಅಡ್ಜೆಕ್ಟಿವ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ, ಆ್ಯಂಡ್ ಟು ಶೋ ದ ಗ್ರೂಪ್ ಆಫ್ ಪೀಪಲ್.
right? Rich are a group of people and poor is another set of people, right? So ee tara iddaga I am using the as an adjective. So it is must and should to show the classes, two different classes of people through the usage of definite article. Okay, next the elderly. So elderly kuda ಒಂದು class, ಒಂದು category of group alva. So ಈ categoryಗೆ ನಾನು the ಅಂತ ಬಳಸ್ತಾ ಇದ್ದೀನಿ. Okay, the elderly needs care. Clear? I hope this is clear to all of you. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? If you are not understanding, guys, you must comment and tell me. I will definitely attend to your comments. And also, I think someone had commented that phase 12 nimdu open aagta illa anta. So soon I will come with a solution for that. I will tell you what to do for that. Adanna kuda navu discuss madana adra bagge, because at least you can try contacting through the helpline numbers. Helpline numbers ge first contact ಮಾಡಕ್ಕೆ try ಮಾಡಿ. ಇಲ್ಲ ಅಂತಂದ್ರೆ refresh ಮಾಡ್ಕೊಳ್ಳಿ, first refresh ಮಾಡಿ ಮತ್ತೆ attend ಮಾಡಿ. ಇಲ್ಲ ಅಂತಂದ್ರೆ maybe if your application is also rejected, sometimes it won't be opened. I hope the application is not rejected, but ಒಂದ್ಸತಿ ನೀವು ನಿಮ್ಮ call to the customer care and then you can check it out. And about the PDF, about this PDF, our team is still working out. We have not still come up we have still not come up with the PDF, but PDF barokinta munche you guys at least can make notes. Okay, fine. Coming back to this, the next one, the usage. Where else do we use? Again, rivers, geographical locations, rivers, mountain ranges, idella kade becomes a unique name. Okay, see the Amazon river, they sailed across the Atlantic Ocean. The Middle East has a rich history. The equator divides the earth into two hemispheres. Okay, so these again they come into the unique objects alva. So Amazon river, name of the rivers, ocean, sea and geographic area. So idella kuda namge important agutte. For example, the Ganga, the Yamuna, right? The Sindhu, these are the rivers. Ee rivers ge elladakku navu the balasbeku. And geographical regions, as we saw in the unique objects list alli nodidvi, geographic region ittu. And equator, earth acts as celestials, right? And then the Middle East, name of something. Okay, points on globe, that is the point on globe. Okay, so ee elladar jote kuda we must use geographic area, Middle East. Okay, ee elladar jote yava ee things alla navu unique anta consider martivi, and with all the unique things we must use indefinite articles. Okay, moving on to the next one. Where else do we use is that specific public places, certain public places, institutions and organizations. See, elladar jotege kuda navu balasthivi. See, she works at the hospital. She works at the hospital. Next, he studied at the University of Oxford, something to show the superiority. The Bangalore University, right? The University of California. Okay, next, the United Nations was established in 1945. The United Nations, specific organizations, right? United Nations. So all these things, ee elladar jotege kuda I must use the, adanna navu balasthivi. But see guys, do not get confused with the proper noun. Now proper nouns jote yavade karanakku the anta balasodilla, but with these things, these are some specific institutions athwa places athwa organization, university, idar jotege navu balasodu sari irutte. Okay, to show or highlight that they're a brand, that is why we use definite articles. Okay, and we also use the with musical instruments such as she plays the piano, she plays the guitar, he is learning the guitar. Okay, she loves the music of the flute. Okay, ella musical instruments jote nanu the balaslebeku. See, this area you can expect one question, because previously I have seen one question, even the area nalli nanu one question hinde kuda nodidini. Okay, and then usage of the word titles. For example, the president will speak tonight.
ದ ಕ್ವೀನ್ visited Canada, sorry. Okay, but with not with names alone. ಇದರ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕಲ್ತ್ಕೊಳ್ಬೇಕು. ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಇದನ್ನ ಎಲ್ಲಿ ಬಳಸಬಾರ್ದು ಆರ್ಟಿಕಲ್ಸ್ ಅನ್ನೋ ಸೆಗ್ಮೆಂಟ್ ಅಲ್ಲಿ ಕಲ್ತ್ಕೊಳ್ಳೋಣ. ಬಟ್ ಆಸ್ ಆಫ್ ನಾ ವೆನ್ ಸಮಥಿಂಗ್ ಸಿ ದ ಪ್ರೆಸಿಡೆಂಟ್ ವಿಲ್ ಸ್ಪೀಕ್, ಹಿಯರ್ ಐ ಡೋಂಟ್ ನೋ ಹೂ ಇಸ್ ದ ಪ್ರೆಸಿಡೆಂಟ್, ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಜನರಲ್ ಆಗಿ ದ ಪ್ರೆಸಿಡೆಂಟ್ ವಿಲ್ ಸ್ಪೀಕ್ ಅಂತ ಹೇಳ್ತಾ ಇದ್ದೀನಿ. ಆವಾಗ ಯೂಸೇಜ್ ಆಫ್ ದ ಇಸ್ ಕರೆಕ್ಟ್. ಓಕೆ, ಬಟ್ ಸ್ಪೆಸಿಫಿಕ್ ಆಗಿ ನೇಮ್ಸ್ ಜೊತೆ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಬರಾಕ್ ಒಬಾಮಾ ದ ಪ್ರೆಸಿಡೆಂಟ್ ವಿಲ್ ಸ್ಪೀಕ್, ದಟ್ ಇಸ್ ರಾಂಗ್. ವಿತ್ ನೇಮ್ ಐ ಶುಡ್ ನೆವರ್ ಯೂಸ್ ದ. ಅದನ್ನು ನಾವು ಮುಂದಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ದಟ್ ಇಸ್ ಇನ್ ದ ಸಬ್ಸಿಕ್ವೆಂಟ್ examples we will learn. Okay, the queen visited Canada. Suppose if I say Victoria the queen visited Canada, that should be wrong, that will be wrong. The queen, ಇಲ್ಲಿ ಯಾವ queen ಅವ್ರ ಸ್ಪೆಸಿಫಿಕೇಶನ್ ನಾನು ಏನೂ ಹೇಳ್ತಿಲ್ಲ, ನಾನು ಬರೀ ಹೇಳ್ತಾ ಇರೋದು the queen will visit ಅಂತ ಹೇಳ್ತಾ ಇದ್ದೀನಿ. Get the difference. Okay, now moving on to the next one. Where else do we use? With the names of family, okay, but not individual. Family name ನಾನು ಯಾವಾಗ ಗ್ರೂಪ್ ಆರ್ ಆರ್ಗನೈಸೇಷನ್ ಥರ, ಲೈಕ್ ಹೌ ವಿ ಸೇ ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ನೇಷನ್ಸ್, ಈ ಥರ ಯಾವಾಗ ಟು ರೆಪ್ರೆಸೆಂಟ್ ಸಮಥಿಂಗ್ ಆವಾಗ ನಾನು ಬಳಸ್ತೀನೋ, ದೆನ್ ದ ಯೂಸೇಜ್ ಆಫ್ ದ ಇಸ್ ಕರೆಕ್ಟ್. ಸಿ ಫಾರ್ ಎಕ್ಸಾಂಪಲ್ ದ ಸ್ಮಿತ್ಸ್ ಆರ್ ಕಮಿಂಗ್ ಓವರ್ ಫಾರ್ ಡಿನ್ನರ್. ದ ಸ್ಮಿತ್ಸ್, ಐ ಆಮ್ ನಾಟ್ ಟೆಲಿಂಗ್ ಇನ್ ಪರ್ಟಿಕ್ಯುಲರ್ ದ ವಿಲಿಯಂ ಸ್ಮಿತ್ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ, ಐ ಆಮ್ ಟೆಲಿಂಗ್ ಓನ್ಲಿ ದ ನೇಮ್. ದ ಸ್ಮಿತ್ಸ್ ಆರ್ ಕಮಿಂಗ್ ಓವರ್. ಓಕೆ, ದ ಶರ್ಮಾಸ್ ಲೀವ್ beside the Sharmas live in the neighborhood. So that is how I say the Johnsons live next door. I am highlighting that the family name, family name na nanu highlight ಮಾಡ್ತಾ ಇದ್ದೀನಿ. The Sharmas live next to my home. Okay, like that. So that is ಈ ಥರ ಸೆನ್ಸಲ್ಲಿ ಯೂಸೇಜ್ ಆಫ್ ದ್ಯಾಟ್ ಇಸ್ ಕರೆಕ್ಟ್. ಆ್ಯಂಡ್ ಹಿಯರ್ ವೈ ಯು ಕ್ಯಾನ್ ಆಸ್ಕ್ ಮೀ ವೈ ನಾಟ್ ಅ ಸ್ಮಿತ್, ಯಾಕೆ ಇಲ್ಲಿ ದ ಬಳಸ್ತಾ ಇದ್ದೀನಿ? ಇಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಡೆಫಿನೆಟ್ ಆಗಿ ನನಗೆ ಗೊತ್ತು ಯಾರಿದ್ದಾರೆ, ಹೂ ಆರ್ ದ ಸ್ಮಿತ್ಸ್ ಅಂತ. ಬಟ್ ವೇರ್ ಐ ಯೂಸ್ ದೇರ್ ಅ ಮಿಸಸ್ ಶರ್ಮಾ ಆರ್ ಅ ಮಿಸಸ್ ಗುಪ್ತಾ, ದಟ್ ವಾಸ್ ಸಮ್ ಸ್ಟ್ರೇಂಜರ್ ಹೂ ವಾಸ್ ಅನ್ನೋನ್ ಟು ಬೋತ್ ದ ಸ್ಪೀಕರ್ ಆಸ್ ವೆಲ್ ಆಸ್ ದ ಲಿಸನರ್. ಬಟ್ ಇಲ್ಲಿ ವಿ ಆರ್ ಅವೇರ್ ಹೂ ಆರ್ ದೀಸ್ ಪೀಪಲ್. ಹಾಗಾಗಿ ನಾನಿಲ್ಲಿ ಜಸ್ಟ್ ಟು ಹೈಲೈಟ್ ದೇರ್ ನೇಮ್ಸ್, ದೇರ್ ಫ್ಯಾಮಿಲಿ ನೇಮ್ಸ್, ಐ ಕ್ಯಾನ್ ಯೂಸ್ ದ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ವಿತ್ ಯುನೀಕ್ ಆಬ್ಜೆಕ್ಟ್ ಆ್ಯಂಡ್ ಥಿಂಗ್ಸ್ ವಿ ಹ್ಯಾವ್ ಆಲ್ರೆಡಿ ಸೀನ್. ಸಿ ದ ಇಂಟರ್ನೆಟ್ ಅನ್ನೋದು ಸೈಂಟಿಫಿಕ್ ಆ್ಯಂಡ್ ಇನ್ವೆನ್ಷನ್ಸ್, ದಿ ಎನ್ವಿರಾನ್ಮೆಂಟ್ ನೀಡ್ಸ್ ಅವರ್ ಪ್ರೊಟೆಕ್ಷನ್. ಸೊ ಯುನೀಕ್ ಆಬ್ಜೆಕ್ಟ್ ಆ್ಯಂಡ್ ಥಿಂಗ್ಸ್ ವಿ ಹ್ಯಾವ್ ಸೀನ್ ದಟ್ ಇಟ್ ಕಮ್ಸ್. ಓಕೆ, ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಟೈಪ್ ಆಫ್ ಎಕ್ಸಾಂಪಲ್. ಸೊ ಈ ಏರಿಯಾಸಲ್ಲಿ ವಿ ಮೇಜರ್ಲಿ ಯೂಸ್ ದ. Okay, so I hope this is clear to you guys where majorly we use the. Now coming to the second segment where we do not use articles, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆರ್ಟಿಕಲ್ಸ್ ಎಲ್ಲಿ ಬಳಸೋದಿಲ್ಲ. ಓಕೆ, ಸಿ ಫಸ್ಟ್ ಆಫ್ ಆಲ್ ನೌನ್ಸಿಂದ ನಾನು ಹೇಳ್ಕೊಂಡು ಬರ್ತಾ ಇರೋ ಹಳೆ ಸ್ಟೋರಿ ಇದು. ಆರ್ಟಿಕಲ್ಸ್ನ ನಾವು ಯಾವುದೇ ಕಾರಣಕ್ಕೂ ಅನ್ಕೌಂಟಬಲ್ ನೌನ್ಸ್ ಜೊತೆ ಬಳಸಬಾರ್ದು. ಲೈಕ್ ದಟ್ ಈಸ್ ಇಂಡೆಫಿನೈಟ್ ಆರ್ಟಿಕಲ್ಸ್ such as a and an. ಇದನ್ನು ನಾನು ಯಾವುದೇ ಕಾರಣಕ್ಕೂ ಅನ್ಕೌಂಟಬಲ್ ನೌನ್ಸ್ ಜೊತೆ ಬಳಸಬಾರ್ದು. ಸಿ ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಷನ್ ಈಸ್ ಅನ್ ಅನ್ಕೌಂಟಬಲ್ ನೌನ್, ರೈಟ್? ಸೊ ಜಸ್ಟ್ ಬಿಕಾಸ್ ಅದು ಐ ಇಂದ ಸ್ಟಾರ್ಟ್ ಆಗ್ತಿದೆ ಅಂದ ಮಾತ್ರಕ್ಕೆ ಐ ಶುಡ್ ನಾಟ್ ಸೇ ಐ ನೀಡ್ ಆ್ಯನ್ ಇನ್ಫಾರ್ಮೇಷನ್, ಅದು ತಪ್ಪು. ಇಟ್ ಇಸ್ ಜಸ್ಟ್ ಐ ನೀಡ್ ಇನ್ಫಾರ್ಮೇಷನ್, ಯಾಕಂದರೆ ಇಟ್ ಈಸ್ ಅನ್ಕೌಂಟಬಲ್. ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟರೆ ಅದರೊಳಗಡೆ ಎಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಅನ್ಕೌಂಟಬಲ್ ನೌನ್. ಕ್ಲಿಯರ್? ನೆಕ್ಸ್ಟ್, ನಾವು ಎಲ್ಲಿ ಬಳಸಬಾರ್ದು ಅಂತಂದರೆ ವಿತ್ ಪ್ಲೂರಲ್ ನೌನ್ಸ್ ವೆನ್ ರೆಫರಿಂಗ್ ಟು ಜನರಲ್ ಕ್ಯಾಟಗರೀಸ್. ಓಕೆ, ಸಿ ಫಾರ್ ಎಕ್ಸಾಂಪಲ್ ಕ್ಯಾಟ್ಸ್ ಆರ್ ಪ್ಲೇಫುಲ್. ನಾನಿಲ್ಲಿ ಕ್ಯಾಟ್ ಬಗ್ಗೆ ಜನರಲ್ ಆಗಿ ಹೇಳ್ತಾ ಇದ್ದೀನ. ಸೊ ಕ್ಯಾಟ್ ಬಗ್ಗೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಸ್ಪೆಸಿಫಿಕ್ ಕ್ಯಾಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಯಾವಾಗ ನಾನು ಜನರಲ್ ಆಗಿ ಹೇಳ್ತೀನೋ ಆ್ಯಂಡ್ ವೆನ್ ದ ನೌನ್ ಇಸ್ ಯೂಸ್ಡ್ ಆಸ್ ಪ್ಲೂರಲ್, ಐ ಶುಡ್ ನಾಟ್ ಸೇ ದ ಕ್ಯಾಟ್ಸ್ ಆರ್ ಪ್ಲೇಫುಲ್. ನೋ, ಐ ಆಮ್ ಟೆಲಿಂಗ್ ಜನರಲ್ ಸೆನ್ಸಲ್ಲಿ ಹೇಳಿಸಿ. ವೆನ್ ಎವರ್ ಐ ಆಮ್ ಟೆಲಿಂಗ್ ಇನ್ ಜನರಲ್ ಸೆನ್ಸ್, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ನಾನು ಯೂಸ್ ಮಾಡಬೇಕಾಗಿರೋ ಆರ್ಟಿಕಲ್ಸ್ ಎ ಮತ್ತು ಆ್ಯನ್ ಅಲ್ವಾ? ಸೊ ಎ ಮತ್ತು ಆ್ಯನು ನಾನು ಯಾವಾಗ ಬಳಸಬೇಕು? ಓನ್ಲಿ ವೆನ್ ಸಮಥಿಂಗ್ ಇಸ್ ಇನ್ ಸಿಂಗ್ಯುಲರ್, ರೈಟ್? ಓನ್ಲಿ ವೆನ್ ಸಮಥಿಂಗ್ ಇಸ್ ಇನ್ ಸಿಂಗ್ಯುಲರ್. ದ ಅನ್ನೋದು ನಾನು ಬಳಸೋದು ವೆನ್ ಐ ನೋ ಡೆಫಿನೆಟಾಗಿ ಗೊತ್ತಿದ್ದಾಗ ನಾನು ದ ಬಳಸ್ತೀನಿ. ಬಟ್ ಇಲ್ಲಿ ನಾನು ಜನರಲ್ ಆಗಿ ಹೇಳ್ತಾ ಇರುವಾಗ ಯಾವ ಕ್ಯಾಟ್ ಅಂತ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಬಳಸಬೇಕಾಗಿರೋ ಆರ್ಟಿಕಲ್ಸು ಇಂಡೆಫಿನೈಟ್ ಆರ್ಟಿಕಲ್ಸ್ ಅಲ್ವಾ? ಸೊ ಇಲ್ಲಿ ಅ ಮತ್ತು ಆ್ಯನ್ ಅನ್ನೋದು ಸಿಂಗ್ಯುಲರ್ ಆಗಿ ನಾನು ಬಳಸುವಂಥ ಆರ್ಟಿಕಲ್ಸ್. ಆ್ಯಂಡ್ ಹಿಯರ್ ದ ನೌನ್ ಇಸ್ ಪ್ಲೂರಲ್.
ಸೊ ಹೌ ಇಸ್ ದ್ಯಾಟ್ ಗೋಯಿಂಗ್ ಟು ಮ್ಯಾಚ್? ಇಲ್ಲಿ ನಮಗೆ ಮ್ಯಾಚಿಂಗ್ ಅಂದರೆ ದಿ ಅಗ್ರಿಮೆಂಟ್ ಇಸ್ ನಾಟ್ ಹ್ಯಾಪನಿಂಗ್. ಹಾಗಾಗಿ ಈ ಥರ ಎಕ್ಸಾಂಪಲ್ಸಲ್ಲಿದ್ದಾಗ ಯು ಶುಡ್ ನೆವರ್ ಯೂಸ್ ಎನಿ ಕೈಂಡ್ ಆಫ್ ಆರ್ಟಿಕಲ್. ಕ್ಯಾಟ್ಸ್ ಆರ್ ಪ್ಲೇಫುಲ್, ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಜನರಲ್ ಆಗೇ ಇರಬೇಕು. ದ ಕ್ಯಾಟ್ಸ್ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿ ಕ್ಯಾಟ್ಸ್ ಆರ್ ಪ್ಲೇಫುಲ್ ಅಂತ ಹೇಳ್ತೀವಿ. ಕ್ಲಿಯರ್? Okay, next, we do not use articles with proper nouns like with my name, the Pallavi. I will not say that. Okay, only Pallavi. Okay, so with any name, proper noun antandre such as name of people, cities, country, companies and other unique entities. Okay, such as John lives in London, right? The John lives in a London. No, that is wrong. So London is a proper noun, same as John. John is also a proper noun. So proper noun jote ನೀವು ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರದು. If at all you want to use, it means to talk about the qualities. ಕ್ಲಿಯರ್? ಕ್ವಾಲಿಟೀಸ್ನ ನೀವು ಹೈಲೈಟ್ ಮಾಡುವಾಗ ಆ್ಯಂಡ್ ಪ್ರಾಪರ್ ನೌನ್ ಶುಡ್ ಬಿ ಕನ್ವರ್ಟೆಡ್. ಅದನ್ನು ನೀವು ಯೂಸ್ ಮಾಡೋ ಅಂಥದ್ದು ಒಂದು ಕಾಮನ್ ನೌನ್ ಆಗಿ ಬಳಸಬೇಕಾಗಿರುತ್ತೆ. ಆವಾಗಷ್ಟೇ ನೀವು ಆರ್ಟಿಕಲ್ಸ್ನ ಬಳಸಬೇಕು. ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರ್ದು. ಜಾನ್ ಲಿವ್ಸ್ ಇನ್ ಲಂಡನ್ ಅಷ್ಟೇ. ಓಕೆ, ರಿಯಾ ಪ್ಲೇಸ್ ಕ್ರಿಕೆಟ್. ರಿಯಾ ಪ್ಲೇಸ್ cricket. Okay, this is cricket. Riya plays cricket. Okay, next, Raj studies. Okay, you should not say Raj studies. No, it is wrong. ಅಥವಾ ದ ಇಲ್ಲಿ ಬಳಸಬಾರ್ದು. ದ ಪ್ರಿಯಾ ಪ್ಲೇಸ್ ದ ಕ್ರಿಕೆಟ್ ಅಥವಾ ಕ್ರಿಕೆಟ್, ಅದು ಕೂಡ ತಪ್ಪು. ಯು ಶುಡ್ ನಾಟ್ ಯೂಸ್ ಇಟ್. ಓಕೆ, ಸೊ ದಿಸ್ ಇಸ್ ವೇರ್ ಪ್ರಾಪರ್ ನೌನ್ಸ್ ಜೊತೆ ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರ್ದು. ನೆಕ್ಸ್ಟ್, ವಿತ್ ಲ್ಯಾಂಗ್ವೇಜಸ್ ಆ್ಯಂಡ್ ನ್ಯಾಷನಾಲಿಟೀಸ್. ಲ್ಯಾಂಗ್ವೇಜಸ್ ಮತ್ತು ನ್ಯಾಷನಾಲಿಟಿ. ಸೊ ಫಾರ್ ಎಕ್ಸಾಂಪಲ್ ಶಿ ಸ್ಪೀಕ್ಸ್ ಫ್ರೆಂಚ್. ಫ್ರೆಂಚ್ ಇಸ್ ಅ ಲ್ಯಾಂಗ್ವೇಜ್ ಅಲ್ವಾ? ಸೊ ಐ ಶುಡ್ ನಾಟ್ ಸೇ ಶಿ ಸ್ಪೀಕ್ಸ್ ಅ ಫ್ರೆಂಚ್ ಅಥವಾ ದ ಫ್ರೆಂಚ್. ದಟ್ ಇಸ್ ರಾಂಗ್. ಓಕೆ, ದಟ್ ಇಸ್ ಯು ಶುಡ್ ನಾಟ್ ಯೂಸ್. ಆ್ಯಂಡ್ ಫಾರ್ ಎಕ್ಸಾಂಪಲ್, the Chinese invaded, for example, XYZ country. Okay, first sentence. Second sentence, the English ruled the world in 18th century. Okay, so ಈ ಎರಡು ಎಕ್ಸಾಂಪಲ್ಸ್ ನೋಡಿ. ದ ಚೈನೀಸ್ ಇನ್ವೇಡೆಡ್ XYZ country. We don't know. I have just taken an example. The English ruled India. The Portuguese occupied or formed their colony in Goa. Right? There is a Portuguese colony in Goa. ಹೇಳ್ಬೋದಾ? ಸೊ ಇಲ್ಲಿ ಆಸ್ ದಿಸ್ ನೇಮ್ ಲ್ಯಾಂಗ್ವೇಜಸ್ ಮತ್ತು ನ್ಯಾಷನಾಲಿಟೀಸ್ ಬಂದಾಗ ನಾನು ದ ಅಥವಾ ಯಾವುದೇ ಆರ್ಟಿಕಲ್ ಬಳಸಬಾರ್ದು. ಕರೆಕ್ಟ್. ಬಟ್ ವೈ ಇಸ್ ದ್ಯಾಟ್ ಐ ಆಮ್ ಯೂಸಿಂಗ್ ಹಿಯರ್ ದ ಚೈನೀಸ್ ಅಂತ ನಾನಿಲ್ಲಿ ಬಳಸ್ತಾ ಇದ್ದೀನಿ. ರೈಟ್? ದ ಚೈನೀಸ್ ಅಂತ ಇಲ್ಲಿ ಬಳಸ್ತಾ ಇದ್ದೀನಿ. ದ ಇಂಗ್ಲಿಷ್ ಅಂತ ನಾನಿಲ್ಲಿ ಬಳಸ್ತಾ ಇದ್ದೀನಿ. ವೈ ಇಸ್ ದ್ಯಾಟ್ ಐ ಆಮ್ ನಾಟ್ ಯೂಸಿಂಗ್? ನಾನು ಯಾಕೆ ಚೈನೀಸ್ ಇನ್ವೇಡೆಡ್ XYZ ಕಂಟ್ರೀಸ್ ಅಂತ ಹೇಳ್ತಿಲ್ಲ? ಸಿ, ಹಿಯರ್ ವೆನ್ ಐ ಟಾಕ್ ಅಬೌಟ್ ಫ್ರೆಂಚ್, ಇದನ್ನು ನಾನು ಲ್ಯಾಂಗ್ವೇಜ್ ರೀತಿಯೇ ಹೇಳ್ತಾ ಇದ್ದೀನಿ ಅಲ್ವಾ? ಬಟ್ ಇಲ್ಲಿ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಚೈನೀಸ್ ಅನ್ನೋರು ಆ ರೀಜನ್ನ ಜನ ಅಲ್ವಾ? ಸೊ ಆ ಜನಾಂಗದ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನ. ಚೈನೀಸ್ ಏನು ಮಾಡಿದ್ದಾರೆ, ಆ ಒಂದು ಜನಾಂಗ ಏನು ಮಾಡಿದ್ದಾರೆ, ಯಾವುದೋ XYZ ಕಂಟ್ರಿನ ಇನ್ವೇಡ್ ಮಾಡಿದ್ದಾರೆ, ಅಂದರೆ ಆಕ್ರಮ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್, ದ ಇಂಗ್ಲಿಷ್ ಅಂದರೆ ಇಲ್ಲಿ ನಾನು ಯುರೋಪಿಯನ್ಸಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನ, ಇಂಗ್ಲಿಷ್ ಅಂತ ಹೇಳ್ತಾ ಇದ್ದೀನ, ಆ ಒಂದು ಜನಾಂಗದವರಿಗೆ ನಾನು ಹೇಳ್ತಾ ಇದ್ದೀನ. ಸೊ ಈ ಥರ ನಾನು ಯಾವಾಗ ಜನಾಂಗದವ್ರನ್ನ ಹೇಳ್ತೀನೋ ವಿತ್ ದ ಕಾಂಟೆಕ್ಸ್ಟ್ ಆಫ್ ದ ಪೀಪಲ್ ಹೂ ಲಿವ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಂಟ್ರಿ, ಆವಾಗ ದ ಯೂಸೇಜ್ ಆಫ್ ಆರ್ಟಿಕಲ್ಸ್ ಇಸ್ ಕರೆಕ್ಟ್. ಕ್ಲಿಯರ್? ಆವಾಗ ಯು ಮಸ್ಟ್ ಯೂಸ್ ದಿ ಆರ್ಟಿಕಲ್ಸ್ ಟು ಹೈಲೈಟ್. ಓಕೆ, ಅದರ್ವೈಸ್ ಯು ಶುಡ್ ನಾಟ್ ಯೂಸ್ ಇಟ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್, we must never use it with any kind of academic subject.
ಸೊ academic subject ಅಂದರೆ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಇಸ್ ಚಾಲೆಂಜಿಂಗ್, ಐ ಕೆನಾಟ್ ಸೇ ದ ಮ್ಯಾಥಮೆಟಿಕ್ಸ್. ಟುಮಾರೋ ವಿ ಹ್ಯಾವ್ ಸೋಷಲ್ ಸೈನ್ಸ್ ಕ್ಲಾಸ್, ಐ ಶುಡ್ ನಾಟ್ ಸೇ ಟುಮಾರೋ ವಿ ಹ್ಯಾವ್ ದ ಸೋಷಲ್ ಸೈನ್ಸ್ ಕ್ಲಾಸ್ ಆರ್ ಅ ಸೋಷಲ್ ಸೈನ್ಸ್ ಕ್ಲಾಸ್. ಆ ಥರ ನಾವು ಹೇಳಬಾರ್ದು. ಆರ್ಟಿಕಲ್ಸ್ ಅಥವಾ ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಅಕಾಡೆಮಿಕ್ ಸಬ್ಜೆಕ್ಟ್ ಜೊತೆ ನಾನು ಆರ್ಟಿಕಲ್ಸ್ನ ಬಳಸಲೇಬಾರ್ದು. ಸೊ ಅನ್ಲೈಕ್ ಚೈನೀಸ್ ಆ್ಯಂಡ್ ಆಲ್ ಆ ಥರ ನಮಗೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾವಿಷನ್ ಇಲ್ಲ. ಓಕೆ, ಸೊ ಹಿಯರ್ ಟು ದ ಪಾಯಿಂಟ್, ನಾವು ಇಲ್ಲಿ ಸಬ್ಜೆಕ್ಟ್ಸ್ ಜೊತೆ ಯಾವುದೇ ಆರ್ಟಿಕಲ್ಸ್ ಬಳಸಬಾರ್ದು. ಅಷ್ಟೇ ಅಲ್ಲ, ವಿತ್ ಮೀಲ್ಸ್ ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಟುಗೆದರ್. ಸೊ ಬ್ರೇಕ್ಫಾಸ್ಟ್, ಮೀಲ್ ಈಸ್ ಅ ಬ್ರೇಕ್ಫಾಸ್ಟ್ ಅಲ್ಲ. ಓಕೆ, ಸೊ ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಟುಗೆದರ್ ಯಾವಾಗ ಅಂತಂದರೆ ವೆನ್ ಐ ಆಮ್ ರೆಫರಿಂಗ್ ದೆಮ್ ಇನ್ ಜನರಲ್ ಸೆನ್ಸ್. ಬಟ್ ವಿ ಹ್ಯಾಡ್ ಗಾನ್ ಫಾರ್ ಅ ಡಿನ್ನರ್ ಲಾಸ್ಟ್ ನೈಟ್, ಈ ಥರ ಕೂಡ ಹೇಳ್ತೀವಿ ಅಲ್ಲ. ಸಿ ಫಾರ್ ಎಕ್ಸಾಂಪಲ್, we had gone for a dinner last night, right? So this is one sentence. Okay, secondly, you can see we do not talk while having lunch. We do not talk while having lunch. ಈ ಎರಡು ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ. ಸಿ, ಯಾವಾಗ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನೋ ಆವಾಗ, ಸಿ ಫಾರ್ ಎಕ್ಸಾಂಪಲ್ ವಿ ಡು ನಾಟ್ ಟಾಕ್ ವೈಲ್ ಹ್ಯಾವಿಂಗ್ ಲಂಚ್. ಇಲ್ಲಿ ಲಂಚ್ ಅನ್ನೋದು ಯಾವ ಪರ್ಟಿಕ್ಯುಲರ್ ಟೈಮ್ ಲಂಚ್ ನಾನು ತಗೊಳ್ತಾ ಇದ್ದೀನಿ, ಇವತ್ತಿನ ಲಂಚಾ ನಾಳಿನ ಲಂಚ್ ಅಂತ ನಾನು ಹೇಳ್ತಾ ಇಲ್ಲ, ಜನರಲ್ ಆಗಿ ಲಂಚ್ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವಾಗ ನಾನು ಜನರಲ್ ಆಗಿ ಹೇಳ್ತೀನೋ ಆವಾಗ ನಾನು ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರ್ದು. ವಿ ಶುಡ್ ನೆವರ್ ಯೂಸ್ ಎನಿ ಕೈಂಡ್ ಆಫ್ ಆರ್ಟಿಕಲ್. ಬಟ್ ಯು ಸಿ ಇನ್ ದ ಫಸ್ಟ್ ಎಕ್ಸಾಂಪಲ್ ವಿ ಹ್ಯಾಡ್ ಗಾನ್ ಫಾರ್ ಅ ಡಿನ್ನರ್ ಅಂತ ಹೇಳ್ತಾ ಇದ್ದೀವ, ರೈಟ್? ಫಾರ್ ಅ ಡಿನ್ನರ್. ಸೊ ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಿನ್ನೆ ರಾತ್ರಿ ನಾವು ಡಿನ್ನರ್ಗೆ ಹೋಗಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನೆ ರಾತ್ರಿಯ ಡಿನ್ನರ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಮೆನ್ಷನಿಂಗ್ ಫಾರ್ ದ ಫಸ್ಟ್ time, correct? We had gone for a dinner. So subsequent agi ನಾನು ಇಲ್ಲಿ ಡಿನ್ನರ್ ಬಗ್ಗೆ the dinner was very delightful ಅಥವಾ the dinner was very yummy ಅಂತ ಹೇಳುವಾಗ then when I'm using dinner for the second time ಆವಾಗ ನಾನು the ಇಂದ ಸ್ಟಾರ್ಟ್ ಮಾಡ್ತೀನಿ. The dinner, because I have already introduced the dinner first time in the first case ಅಲ್ವಾ? ಸೊ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ಯೂಸ್ ಮಾಡ್ತಾ ಇರೋ ಆರ್ಟಿಕಲ್ಸ್ ಇಂಡೆಫಿನೈಟ್ ಆರ್ಟಿಕಲ್ಸ್ ಆಗಿದೆ. ಬಟ್ ಹಿಯರ್ ವೆನ್ ಐ ಆಮ್ ಟಾಕಿಂಗ್ ಸಬ್ಸಿಕ್ವೆಂಟ್ ಟೈಮ್ಸ್ ಆವಾಗ ನಾನು ದ ಬಳಸ್ತೀನಿ. ಓಕೆ, ಬಟ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕ್ ಡಿನ್ನರ್. ಸೊ ಸ್ಪೆಸಿಫಿಕ್ ಆಗಿ ಒಂದು ಟೈಮಲ್ಲಿ ಹೋಗಿದ್ವಿ ಅಂತ ಹೇಳುವಾಗ ನಾನು ಆರ್ಟಿಕಲ್ಸ್ ಬಳಸ್ಬೋದು, ಆವಾಗ ನಾವು ಆರ್ಟಿಕಲ್ಸ್ ಬಳಸ್ಬೋದು. ಆದರೆ ನಾನು ಜನರಲ್ ಆಗಿ ಮಾತಾಡುವಾಗ ನಾನು ಆರ್ಟಿಕಲ್ಸ್ ಬಳಸಬಾರ್ದು. ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್. Okay, so you guys must note down the differences. So moving on to the next one, ನಾನು ಮತ್ತೆ ಎಲ್ಲೆಲ್ಲಿ ಬಳಸಬಾರ್ದು ಅಂತಂದರೆ ಯಾವುದೇ ರೀತಿಯಾದ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಹೆಸರಿಗೆ ಕೂಡ ಬಳಸಬಾರ್ದು. ವೆನ್ ಐ ಟೋಲ್ಡ್ ರಿಯಾ ಪ್ಲೇಸ್ ಕ್ರಿಕೆಟ್, ರೈಟ್? ರಿಯಾ ಪ್ಲೇಸ್ ಕ್ರಿಕೆಟ್. ಸೊ ಈ ಕ್ರಿಕೆಟ್ ಏನಿದೆ, ಕ್ರಿಕೆಟ್ ಇಸ್ ನೇಮ್ ಆಫ್ ಅ ಗೇಮ್. ಸೊ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರ್ದು. ಸೊ ಶಿ ಪ್ಲೇಸ್ ಕ್ರಿಕೆಟ್, ಕ್ರಿಕೆಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಗೇಮ್, ರೈಟ್? ಸೊ ಆ ಥರ. ಸೊ ವಿ ಶುಡ್ ನಾಟ್ ಯೂಸ್ ಆರ್ಟಿಕಲ್. ನೆಕ್ಸ್ಟ್ ವಿತ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಸಿ ಗೈಸ್, ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಎಷ್ಟೊಂದು ಸತಿ ನಾವು ಎಕ್ಸಾಮ್ಸಲ್ಲಿ ನೋಡ್ಬೋದು. ದಿಸ್ ವಿಲ್ ಬಿಕಮ್ ಇಂಪಾರ್ಟೆಂಟ್ ಫಾರ್ ಯು, ಯಾಕಂದರೆ ಎಷ್ಟೊಂದು ಸತಿ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಅಬ್ಸ್ಟ್ರಾಕ್ಟ್ ನೌನ್ಸ್ ಸಚ್ ಆಸ್ ದ ಒನ್ಸ್ ವಿ ಕೆನಾಟ್ ಟಚ್. ಫಾರ್ ಎಕ್ಸಾಂಪಲ್ ಲವ್, ಹೇಟ್, friendship, anger, death, youth, examples. These are the examples. ಈ ಎಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್ ನಾವು ಬರೀ ಫೀಲ್ ಮಾಡ್ಕೊಳ್ಬೋದು, ವಿ ಕೆನಾಟ್ ಟಚ್ ಇಟ್. ಓಕೆ, ಈ ಥರ ಅಬ್ಸ್ಟ್ರಾಕ್ಟ್ ನೌನ್ಸ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರ್ದು. ಓಕೆ, ಸಿ ಫಾರ್ ಎಕ್ಸಾಂಪಲ್ ಲವ್ ಇಸ್ ಇಂಪಾರ್ಟೆಂಟ್. ಸೊ ಐ ಆಮ್ ನಾಟ್ ಯೂಸಿಂಗ್ ದ ಲವ್ ಅಂತ ಅಥವಾ ಅ ಲವ್ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ವಿ ಶುಡ್ ನಾಟ್ ಯೂಸ್ ಆರ್ಟಿಕಲ್ಸ್ ವೆನ್ ಎವರ್ ಐ ಆಮ್ ಟಾಕಿಂಗ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಜೊತೆ ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ ಬಳಸಬಾರ್ದು. Okay, moving on. Next is, see, observe this. Pairs anta helta idara. So observe this, for example, husband and wife. I am using it as a pair, right? Fish and chips. I am using it as a pair. Teacher and student. ಇದನ್ನ ಕೂಡ ನಾನು ಪೇರ್ ಆಗಿ ಬಳಸ್ತಾ ಇದ್ದೀನಿ. ಓಕೆ, ಟ್ರಯಲ್ಸ್ ಆ್ಯಂಡ್ ಎರರ್ಸ್, ಪೇರ್ಸ್.
ಸೊ ಯಾವಾಗ ಈ ಥರ ಪೇರ್ಸ್ ಆಗಿ ನಾವು ಬಳಸ್ತೀವೋ ಆವಾಗ ಆರ್ಟಿಕಲ್ಸ್ ನಾವು ಬಳಸಬಾರ್ದು. ಇಂಥ ನೌನ್ಸ್ ಜೊತೆ ನಾನು ಆರ್ಟಿಕಲ್ಸ್ ಬಳಸೋದು ತಪ್ಪು. ಓಕೆ, ಸಿ ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ದ ಫೆಸ್ಟಿವಲ್ ಯು ಕ್ಯಾನ್ ಎಂಜಾಯ್ ಟ್ರೆಡಿಷನಲ್ ಫಿಶ್ ಆ್ಯಂಡ್ ಚಿಪ್ಸ್. ಇಟ್ಸ್ ನಾಟ್ ಯು ಕ್ಯಾನ್ ಎಂಜಾಯ್ ದ ಫಿಶ್ ಆ್ಯಂಡ್ ಚಿಪ್ಸ್. No, it's not like that. So you can enjoy fish and chips. Similarly, teaching involves a dynamic interaction between teacher and student. So ಈ teacher and student ನ ನಾನು ಒಂದು ಪೇರ್ ಆಗಿ ಬಳಸ್ತಾ ಇದ್ದೀನಿ. ಸೊ ಪೇರ್ ಆಗಿ ಬಳಸುವಾಗ I should not use any kind of articles. Next, we faced many trials and errors, day and night. Similarly, trials and errors, day and night. ರೈಟ್, ಇದು ಕೂಡ ಪೇರ್ ಆಗುತ್ತೆ. ಬ್ರೆಡ್ ಆ್ಯಂಡ್ ಜಾಮ್, ಇದು ಕೂಡ ಪೇರ್ ಆಗುತ್ತೆ. ಬ್ರೆಡ್ ಆ್ಯಂಡ್ ಬಟರ್, ದಿಸ್ ಆಲ್ಸೋ ಬಿಕಮ್ಸ್ ಪೇರ್. ಈ ಥರ ಪೇರ್ಸ್ ಆಗಿ ಬರುವಾಗ, ಅಂದರೆ ಪೇರ್ಸ್ ಅಂತಂದರೆ ಈ ಎರಡು ಅಕ್ಷರಗಳು, ಈ ಮೂರು ಅಕ್ಷರ ಮಧ್ಯೆ ಬೇರೆ ಏನು ನಾನು ಹಾಕೋಕ್ಕಾಗಲ್ಲ. ಇದನ್ನು ಒಂದು ಸೆಟ್ ಆಫ್ ವರ್ಡ್ ಥರನೇ ನಾವು ಕನ್ಸಿಡರ್ ಮಾಡ್ತೀವಿ. ದಟ್ ಬಿಕಮ್ಸ್ ಅ ಪೇರ್. ಓಕೆ, ಸೊ ಬಟ್ ಯು ಸಿ ವೈ ಪೇರ್ ಅಂದರೆ ಎರಡಿದೆಯಾ ಇಲ್ಲಿ? ಎರಡಿದೆ ಆ್ಯಂಡ್ ದಿಸ್ ಇಸ್ ಯೂಸ್ಡ್ ಇಸ್ ಒನ್. ಇದನ್ನು ನಾನು ಸಿ ಟ್ರಯಲ್ ಆ್ಯಂಡ್ ವೈಲ್ ಎರರ್ಸ್ ಆ ಥರ ನಾನು ಹಾಕ್ತಿಲ್ಲ. ವೈಲ್ ಇದ್ರ ಮಧ್ಯೆ ನಾನೆಲ್ಲೂ ಹಾಕ್ತಿಲ್ಲ. ಈ ವರ್ಡ್ಸ್ನ ನಾನು ಹಾಗೆ ರಿಟೈನ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಬಿಕಮ್ಸ್ ಅ ಪೇರ್. ಕ್ಲಿಯರ್? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು ಆಪೋಸಿಟ್ ವರ್ಡ್ಸ್ ಆಗಿ ಅಥವಾ ಬೇರೆ ಥರ ನಾವು ಬಳಸೋದಿಲ್ಲ, ಪೇರ್ಸ್ ಆಗಿ ಬಳಸ್ತೀವಿ. ಸೊ ವಿ ಫೇಸ್ಡ್ ಮೆನಿ ಟ್ರಯಲ್ಸ್ ಆ್ಯಂಡ್ ಎರರ್ಸ್ ವೈಲ್ ಡೆವಲಪಿಂಗ್ ನ್ಯೂ ಸಾಫ್ಟ್ವೇರ್. ಸೊ ಇಂಥ ಪೇರ್ಸ್ ಜೊತೆ ನಾವು ಯಾವತ್ತೂ ಆರ್ಟಿಕಲ್ಸ್ ಬಳಸಬಾರ್ದು. ಕೀಪ್ ಇಟ್ ಇನ್ ಯೋರ್ ಮೈಂಡ್. Okay, fine. Moving on to the next one. Okay, with transport. Okay, with transportation also we do not use any kind. For example, she travelled by bus, she travelled by train, I travelled by air. ಈ ಥರನೇ ಬಳಸ್ತೀವಿ. ಆದರೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಜೊತೆ ನಾವು ದ ಯಾವುದೇ ಆರ್ಟಿಕಲ್ ದ ಅಥವಾ ಅ we will not use. Okay, simple, we will not use it. Next, and also when it is preceded by when it is preceded by ಇದನ್ನು ನೋಡ್ಕೊಳ್ಳಿ. ಯಾಕಂದರೆ ಯೂಶಲಿ ವಿ ಹ್ಯಾವ್ ಟೂ ಡಿಫ್ರೆಂಟ್ ಟೈಪ್ಸ್. ನಾವು ಇದು ಪ್ರೆಪೋಸಿಷನ್ ಮಾಡುವಾಗ ನೋಡಿದ್ವಿ, ವಿ ಯೂಸ್ ಬೈ ಆ್ಯಸ್ ವೆಲ್ ಆಸ್ ವಿತ್, ರೈಟ್? ಸೊ ವಿತ್ ಮತ್ತು ಬೈ ಅಂತ ನಾವು ಎರಡು ಬಳಸಿದ್ವಿ. ವಿತ್ ಎಲ್ಲಿ ಬಳಸಿದ್ವಿ ಮತ್ತು ಬೈ ಎಲ್ಲಿ ಏನಕ್ಕೆ ಬಳಸಿದ್ವಿ ಅಂತ ನಾವು ಪ್ರೆಪೋಸಿಷನಲ್ಲಿ ನೋಡಿದ್ದೀವಿ. ಸೊ ಯು ಕ್ಯಾನ್ ಗೆಟ್ ಮೋರ್ ಕ್ಲಾರಿಟಿ. ಆ್ಯಂಡ್ ಪ್ಲಸ್ ಇದನ್ನು ನಾವು ಕಂಜಂಕ್ಷನ್ಸಲ್ಲಿ ಕೂಡ ಕಲ್ತ್ಕೊಳ್ಳೋದಿದೆ. ಸೊ ಕಂಜಂಕ್ಷನ್ಸ್ ಮಾಡುವಾಗ ಯು ವಿಲ್ ಗೆಟ್ ಟು ನೋ ದ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಬೈ ಆ್ಯಂಡ್ ವಿತ್. Okay, so by especially means of transport, when I'm using by, ಆವಾಗ ನಾನು ಆರ್ಟಿಕಲ್ಸ್ ಬಳಸೋದು ತಪ್ಪಾಗುತ್ತೆ. You should not use any kind of articles. Okay, next, with fixed expressions. For example, at night, by day, in bed, at home, in evening, right? So ಈ ಥರ ಎಕ್ಸ್ಪ್ರೆಷನ್ಸ್ ಬಳಸುವಾಗ ಕೂಡ and idiomatic phrases, they do not use article. Okay, with such things. So ಇದು ಅಷ್ಟಾಗಿ ನಮಗೆ ಎಕ್ಸಾಮಲ್ಲಿ ಕೇಳೋದು ಕಡಿಮೆ ಇರುತ್ತೆ. ಸೊ ಡು ನಾಟ್ ಬ್ರೇಕ್ ಯೋರ್ ಹೆಡ್ ಫಾರ್ ದಟ್. ಬಟ್ ರಿಮೆಂಬರ್, ಇಡಿಯೋಮ್ಯಾಟಿಕ್ ಫ್ರೇಸಸ್ ಜೊತೆ ನಾವು ಬಳಸೋದಿಲ್ಲ. ಇಡಿಯಮ್ಸ್ ಅಂತಂದರೆ ಸ್ಪಿಲ್ಲಿಂಗ್ ದ ಬೀನ್ಸ್, ದಿಸ್ ಇಸ್ ಅನ್ ಇಡಿಯಮ್, ರೈಟ್? ಸೊ ಬ್ರೋಕನ್ ಲೆಗ್, ದಟ್ ಇಸ್ ಅನ್ ಇಡಿಯಮ್. ಸೊ ಈ ಥರ ಇಡಿಯಮ್ಸ್ ಜೊತೆ ನಾವು ಯಾವತ್ತೂ ಆರ್ಟಿಕಲ್ಸ್ ಬಳಸಬಾರ್ದು. ಓಕೆ, ಇದನ್ನ ಅಷ್ಟು ಕೇಳಲ್ಲ, ಬಟ್ ಜಸ್ಟ್ ರಿಮೆಂಬರ್, ಇಡಿಯಮ್ಸ್ ಜೊತೆ ಮತ್ತು ಎಕ್ಸ್ಪ್ರೆಷನ್ಸ್, ಕೆಲವೊಂದು ಎಕ್ಸ್ಪ್ರೆಷನ್ಸ್ ಜೊತೆ ನಾವು ಆರ್ಟಿಕಲ್ಸ್ ಬಳಸೋದಿಲ್ಲ. ಓಕೆ, ನೆಕ್ಸ್ಟ್, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ನಾವು ದಿಸ್ ಇಸ್ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಯೂಸೇಜ್, ಬಿಫೋರ್ ಯೂಸೇಜ್ ಆಫ್ ಟೈಟಲ್ಸ್, okay, we do not use article. ಇವಾಗ see, observe this, when titles are used. So ಇವಾಗ you can ask me, ma'am, you told me when doing the definite articles ನಾವು ಪೊಸಿಷನ್ ಮತ್ತು ಟೈಟಲ್ಸ್ಗೆ ಬಳಸಬೇಕು ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ದ ಪ್ರೆಸಿಡೆಂಟ್ ಇಸ್ ಗೋಯಿಂಗ್ ಟು ಗಿವ್ ಅ ಸ್ಪೀಚ್, ದ ಕ್ವೀನ್ ಇಸ್ ಗೋಯಿಂಗ್ ಟು ಕೆನಡಾ. ಈ ಥರ ಇದ್ದಾಗ ದ ಕ್ವೀನ್, ದ ಪ್ರೆಸಿಡೆಂಟ್, ದೀಸ್ ಆರ್ ಟೈಟಲ್ಸ್ ಓನ್ಲಿ ಅಲ್ವಾ? ಸೊ ಈ ಟೈಟಲ್ಸ್ಗೆ ನಾವು ದ ಬಳಸಿದ್ದೀವಿ, ಬಟ್ ಇಲ್ಲಿ ಹೇಳ್ತಾ ಇದ್ದೀರಾ ದ ಬಳಸಬಾರ್ದು ಅಂತ. ವಾಟ್ ಇಸ್ ಇಟ್ ಆಲ್ ಅಬೌಟ್? ಸಿ, ದ ಅನ್ನೋದು ನಾವು ಯಾವಾಗ ಅಲ್ಲಿ ಬಳಸ್ತೀವಿ ಅಂದರೆ ವೆನ್ ದ ಟೈಟಲ್ ಇಸ್ ನಾಟ್ ಸ್ಪೆಸಿಫಿಕ್. ವೆನ್ ದ ಟೈಟಲ್ ಇಸ್ ನಾಟ್ ಸ್ಪೆಸಿಫಿಕ್, ಐ ಯೂಸ್ ದ ಆರ್ಟಿಕಲ್ ನಾನು ಅಲ್ಲಿ ಬಳಸ್ತೀನಿ. ಆದರೆ ಯಾವಾಗ ಸ್ಪೆಸಿಫಿಕ್ ಟೈಟಲ್ ಇರುತ್ತೋ ಆವಾಗ ಆರ್ಟಿಕಲ್ ಬಳಸಬಾರ್ದು. ಪ್ಲಸ್ ಇನ್ ಅಪೋಸಿಷನ್. ಅಪೋಸಿಷನ್ ಅಂದರೆ ವಿಚ್ ಗಿವ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಓಕೆ, ಫಾರ್ ಎಕ್ಸಾಂಪಲ್, ರಾಜೇಶ್ ವರ್ಮಾ, captain of the Indian Army. ಓಕೆ, ಸೊ ರಾಜೇಶ್ ವರ್ಮಾ, ಇಲ್ಲಿ ಕಮ ಹಾಕ್ಬಿಟ್ಟು ನಾನೇನು ಹಾಕಿದ್ದೀನಿ, ಕ್ಯಾಪ್ಟನ್ ಆಫ್ ಇಂಡಿಯನ್ ಆರ್ಮಿ ಹ್ಯಾಸ್ ಬೀನ್ ಅವಾರ್ಡೆಡ್. ಓಕೆ, ಹ್ಯಾಸ್ ಬೀನ್ ಅವಾರ್ಡೆಡ್. ಸೊ ರಾಜೇಶ್ ವರ್ಮಾ
ಕ್ಯಾಪ್ಟನ್ ಆಫ್ ಇಂಡಿಯನ್ ಆರ್ಮಿ ಹ್ಯಾಸ್ ಬೀನ್ ಅವಾರ್ಡೆಡ್. ಇಲ್ಲಿ ಮೇಜರ್ ಆಗಿ ನಾನು ಏನು ಹೇಳ್ತಾ ಇರೋದು, ಓವರ್ ಆಲ್ ಕಾಂಟೆಕ್ಸ್ಟ್ ನೋಡಿದ್ರೆ ರಾಜೇಶ್ ವರ್ಮಾ ಅವರಿಗೆ ಒಂದು ಅವಾರ್ಡ್ ಬಂದಿದೆ ಅಲ್ವಾ, ದಟ್ ಇಸ್ ದ ಮೇನ್ ಕಾಂಟೆಕ್ಸ್ಟ್. ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ, ದಟ್ ಇಸ್ ಕ್ಯಾಪ್ಟನ್ ಆಫ್ ದಿ ಇಂಡಿಯನ್ ಆರ್ಮಿ. ಈ ಒಂದು ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್ ಇಸ್ ಫಾರ್ ರಾಜೇಶ್ ವರ್ಮಾ. ಇದನ್ನ ನಾನು ಏನಂತ ಕರಿತೀವಿ ಅಂದರೆ ವಿ ಕಾಲ್ ದಿಸ್ ಆಸ್ ಅಪೋಸಿಷನ್. ಕ್ಲಿಯರ್? ಸೊ ಅಪೋಸಿಷನ್ ಅಂದರೆ ವಿಚ್ ಇಸ್ ಆಕ್ಚುಲಿ ಇಟ್ ಇಸ್ ನಾಟ್ ಪಾರ್ಟ್, yes, it is part of the sentence which gives more information about noun, ಆದರೆ ಅದು object ಅಲ್ಲ. That is only used to give more information for the noun, but that is not the object. ಇಲ್ಲಿ object ಇರೋದು has been awarded, that is the object. Okay, Rajesh Verma, captain of Indian army, it is more information about Rajesh Verma, so that acts as an opposition. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ಯಾವಾಗ ಈ ಟೈಟಲ್ಸು ಅಪೋಸಿಷನ್ ಅಲ್ಲಿ ಬಳಸ್ತೀವೋ, ಕ್ಯಾಪ್ಟನ್, ಇಲ್ಲಿ ಕ್ಯಾಪ್ಟನ್ ಇದೆಯಾ, ಯು ಕ್ಯಾನ್ ಆಸ್ಕ್ ಮಿ ಮ್ಯಾಮ್ ವೈ ದೇರ್ ಇಸ್ ನೋ ಕ್ಯಾಪ್ಟನ್, ದ ಯಾಕಿಲ್ಲ? ಟೈಟಲ್ಸ್ ಮತ್ತು ಕ್ಯಾಪ್ಟನ್ಸ್ ಟೈಟಲ್ಸ್ಗೆ ಮತ್ತು ಈ ಥರ ಒಂದು ನೇಮ್ಸ್ ಏನಿದೆ ಪೊಸಿಷನ್ಸ್ಗೆ ವಿ ಗಿವ್ ದ ಬಳಸಬೇಕು. ಬಟ್ ಹಿಯರ್ ಐ ಆಮ್ ನಾಟ್ ಯೂಸಿಂಗ್ ಬಿಕಾಸ್ ದ ರೂಲ್ ಸೇಸ್ ದಟ್ ನಾನು ಆರ್ಟಿಕಲ್ಸ್ ಟೈಟಲ್ಸ್ ಯಾವಾಗ ಸ್ಪೆಸಿಫಿಕ್ ಇರುತ್ತೋ ಆವಾಗ ಬಳಸೋದಿಲ್ಲ, ಆ್ಯಂಡ್ ವೆನ್ ಇಟ್ ಇಸ್ ಯೂಸ್ಡ್ ಇನ್ ಅಪೋಸಿಷನ್. ಸೊ ಇಲ್ಲಿ ಕ್ಯಾಪ್ಟನ್ ಅನ್ನೋದು ಸ್ಪೆಸಿಫಿಕ್ ಆಗಿ ರಾಜೇಶ್ ವರ್ಮಾ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ವಿ ಶುಡ್ ನಾಟ್ ಯೂಸ್ ಎನಿ ಆರ್ಟಿಕಲ್. ಸಿ ಯು ಕ್ಯಾನ್ ಸಿ ಪ್ರೆಸಿಡೆಂಟ್ ಒಬಾಮಾ, ಸಿ ಬರಾಕ್ ಒಬಾಮಾ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಸೊ ಯಾರು ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್? ಇಟ್ ಇಸ್ ಬರಾಕ್ ಒಬಾಮಾ. ಕ್ಲಿಯರ್? ಸೊ ಹಾಗಾಗಿ ಇಲ್ಲಿ ನೇಮ್ ಮೆನ್ಷನ್ ಮಾಡಿದ್ದಾಗ ಐ ಶುಡ್ ನಾಟ್ ಯೂಸ್ ದ ಫಾರ್ ದಿ ಪೊಸಿಷನ್, ಅದು ತಪ್ಪು. ಬಟ್ ಹಿಂದಿನ ಎಕ್ಸಾಂಪಲಲ್ಲಿ ಇಟ್ ವಾಸ್ ಜನರಲ್, ಇಟ್ ವಾಸ್ ಈ ಒಂದು ಟೈಟಲ್ ಅಥವಾ ಪೊಸಿಷನ್ ಏನಿದೆ ಅದು ಅಪೋಸಿಷನ್ ಪಾರ್ಟಲ್ಲಿ ಇರಲಿಲ್ಲ. ದಿಸ್ ಇಸ್ ಅಪೋಸಿಷನ್. President of United States is opposition. It just gives me additional information about the noun. But what is the actual object? Gave the speech. So Obama ಏನು ಮಾಡಿದ್ದಾರೆ? ಸ್ಪೀಚ್ ಕೊಟ್ಟಿದ್ದಾರೆ. That is the object, right? But President of United States which is opposition, ಅದನ್ನ ನಾನು ನೌನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಕ್ಕೆ ಮಾತ್ರ ಬಳಸೋದು. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈ ಥರ ಇದ್ದಾಗ ಯು ಶುಡ್ ನೆವರ್ ಯೂಸ್ ಆರ್ಟಿಕಲ್. ಕ್ಲಿಯರ್? ನೆಕ್ಸ್ಟ್, Marie Curie, renowned physicist and chemist, won 2 Nobel Prizes. So what is it actually? Marie Curie has won 2 Nobel Prizes. That is the actual sentence. But renowned physicist and chemist ಅನ್ನೋದು extra information for Marie Curie. So ಇಲ್ಲಿ I should not use renowned, the renowned physicist and chemist ಅಂತ ನಾನಿಲ್ಲಿ ಬಳಸಬಾರ್ದು. Clear? So this is it about. So that is all for today's session. I hope you guys have understood and enjoyed the session. ಇವತ್ತಿನ ಸೆಷನಲ್ಲಿ ನಮಗೆ ಜಾಸ್ತಿ ಡೆಪ್ತ್ ಎಕ್ಸ್ಪ್ಲನೇಷನ್ ಅಂತ ಇರಲಿಲ್ಲ. ದೇ ವರ್ ಆಲ್ ಮೋಸ್ಟ್ಲಿ ಒನ್ ಲೈನರ್ಸ್. ಸೊ ಈ ಒನ್ ಲೈನರ್ಸ್ ನಿಮ್ಮ ತಲೆನಲ್ಲಿ ಯಾವಾಗಲೂ ಇರಬೇಕು, ಬಿಕಾಸ್ ದಟ್ ಹೆಲ್ಪ್ಸ್ ಯು ಇನ್ ಯೋರ್ ಎಕ್ಸಾಮಿನೇಷನ್. ಇಲ್ಲ ಅಂತಂದರೆ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಆರ್ಟಿಕಲ್ಸಲ್ಲಿ ನಿಮಗೆ ಹೆಚ್ಚು ಕಲ್ತ್ಕೊಳ್ಬೇಕು, ಇನ್ ಡೆಪ್ತ್ ಆಗಿ ತಿಳ್ಕೊಳ್ಬೇಕು ಅಂತ ಇರಲ್ಲ. ಓನ್ಲಿ ಬೇಸಿಕ್ 3 ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಯೋರ್ ಮೈಂಡ್ ಆರ್ಟಿಕಲ್ಸ್ ಅಂತ ಬಂದಾಗ. 1, ಇಂಡೆಫಿನೈಟ್ ಆರ್ಟಿಕಲ್ ಎಲ್ಲಿ ಬಳಸಬೇಕು. 2, ಡೆಫಿನೈಟ್ ಆರ್ಟಿಕಲ್ ಎಲ್ಲಿ ಬಳಸಬೇಕು. 3, ಆರ್ಟಿಕಲ್ಸ್ ಎಲ್ಲಿ ಬಳಸಬಾರ್ದು. ಈ 3 ಆಸ್ಪೆಕ್ಟ್ ನೀವು ಫೋಕಸ್ ಮಾಡಬೇಕು ಎಕ್ಸಾಮಿನೇಷನಿಗೆ. ಸೊ ಇನ್ನೂ ಹೆಚ್ಚು ಇದರಲ್ಲಿ ಕ್ವೆಶನ್ಸ್ನ ಒಂದಿನ ನಾವು ಖಂಡಿತ ಡಿಸ್ಕಸ್ ಮಾಡೋಣ. ಸೊ ಡಿಸ್ಕಸ್ ಮಾಡಿದಾಗ ಯು ವಿಲ್ ಗೆಟ್ ಟು ನೋ. ಬಟ್ ಫಾರ್ ನಾವ್ ಮೇಕ್ ಶ್ಯೂರ್ ಯು ಲರ್ನ್ ದ ರೂಲ್ಸ್ ವೆರಿ ವೆಲ್. ಒಂದ್ಸತಿ ರೂಲ್ಸ್ ಕಲ್ತ್ಕೊಳ್ಳಿ, ದೆನ್ ವಿ ವಿಲ್ ಡಿಸ್ಕಸ್ ದ ಕ್ವೆಶನ್. ಆವಾಗ ಯು ವಿಲ್ ಹ್ಯಾವ್ ವೆರಿ ಫನ್, ಇಟ್ ವಿಲ್ ಬಿ ಮೋರ್ ಲೈಕ್ ಅ ಫನ್ ಆಕ್ಟಿವಿಟಿ. ಓಕೆ, ಸೊ ಮೋಸ್ಟ್ಲಿ PDF ಬರೋಕ್ಕಿಂತ ಮುಂಚೆ ಗೈಸ್ ಡೋಂಟ್ ವೇಟ್ ಫಾರ್ ದ PDF. ಅದಕ್ಕೆ ಯು ಮೈಟ್ ಬಿ ಗೆಟಿಂಗ್, ಆದರೆ ಟಿಲ್ ದೆನ್ ಯು ಮೇಕ್ ಶ್ಯೂರ್ ಯು ಆರ್ ಮೇಕಿಂಗ್ ಅ ನೋಟ್. ಸುಮ್ಮನೆ ಬ್ಲೈಂಡ್ ಆಗಿ ವಿಡಿಯೋ ನೋಡಿದ್ರು ಕೂಡ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. Okay, fine. So I will wind up the session here for the day. I hope you guys will apply for the exams as soon as possible. Don't wait till the last day. CHSL gu kuda days kadime aagta ide, so backward count hogta ide mostly. So you guys must start your preparations hard. Okay, so fine, I'll wind up the session. All of you have a nice day.